ಒಬ್ಬ ಹೆಣ್ಮಗಳಿದ್ಳಂತ ಹಿಂಗ ಊರಾಗ, ಬೆಳತಕ್ಕ ಗಂಡನ ಬೇಕಂತ, ಹರಿವತ್ತು ಚಾಲೋ ಮಾಡ್ಲಂದ್ರೆ ರಾತ್ರಿ ತಕ್ಕ ಬರೀ ಗಂಡನ ಬೇಕಂತ. ಒಟ್ಟು ನಿಮಗೆ ಹೇಳ್ತೀನಿ, ಅವೇನು ಅದ್ರ ಬೇಗಳಲ್ರಿ, ಡಿಕ್ಷನರಿಯಾಗ ಹುಡುಕ್ಯಾಡ್ರೆ ಸಿಗ್ಲಾರ್ದಂತ ಬೈತದಳಂತ. ನಿಮ್ಮ ಕಡೆ ಅಲ್ರಿ, ಆ ಕಡೆ ಕೆಟ್ಟ ಬೇಗಳ ಬೇಕತ್ತ. ಸಣ್ಣದೊಂದು 3-4 ವರ್ಷದ ಹುಡುಗಿತ್ತತ್ತರಿ ಅದು ಪಾಪ ಗಂಡನ ಏನು ಬೇಕಾದ ಬೇಕತ್ತ, ಬೇಕತ್ತರಿ. ಬೆಳಿಗ್ಗೆದ್ದು ಗುಳದಾಳೆ ಹಚ್ಚಿ ಕಣ್ಣಿಗೆ ಹಚ್ಚಿ ಹಿಂಗೊಂದು ಮುತ್ತು ಕೊಟ್ಟು ಅದನ್ನ ಹಿಂಗೆ ಒಳಗಿಟ್ಕೊಳಕ್ಕಂತ. ಯಾವ್ದನ್ನ? ಗುಳದಾಳೆ ಹುಟ್ಟು. ಅದು ಕೇಳ್ತತ, ಅವ್ವ ಬೆಳತಕ್ಕ ಹಗಲೆ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಉಂಡ ಅನ್ನಂಗಿಲ್ಲ, ತಿಂದ ಅನ್ನಂಗಿಲ್ಲ, ಹೊನ ಅನ್ನಂಗಿಲ್ಲ, ಮನಿ ಅನ್ನಂಗಿಲ್ಲ, ಕೆಟ್ಟ ಬೈತಿ. ಮತ್ತು ಗುಳದಾಳಿಗೆ ಯಾಕೆ ಕಣ್ಣಿಗೆ ಹಚ್ಚಿ ಮುತ್ತು ಕೊಡ್ತಿ ಅಂತ ಇದ್ದಾಗ 11 ತಲೆದೈತಿ ಭಾಡ್ಯ ಅಂದಳತ್ತಾಕಿ. ಯಾವುದು ಇದು? 11 ತಲೆದೈತತ್ತ. ಅದು 11 ತಲೆದರೆ ಇರ್ಲಿ, ಇನ್ನೊಂದು ತಲೆದರೆ ಇದ್ರಿ, ಅವ ಇದ್ರನ 11 ತಲೆ, ಇಲ್ದಿದ್ರೆ ಎಲ್ಲಿ ಅದು? ಅವನ ತಲೆ ಇದ್ರನ ಅದಕ್ಕೆ ಕಿಮ್ಮತ್ತು. ಅವ ಇಲ್ದಿದ್ರ ಅದು 11 ತಲೆದಿದ್ರ ಏನ್, 21 ತಲೆದಿದ್ರ ಏನ್? ಅವಂದ ತಲೆ ಇಲ್ದಿದ್ರೆ ತಗೊಂಡು ಏನ್ ಮಾಡೋದು? ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದಡೇನು ಶಿವ ಹೋದಡೇನು ಶಿವ. ನಿಮ್ಗೆ ಗೊತ್ತಿರಬೇಕು, ಒಂದು ದೊಡ್ಡ ಊರು, ಬೆಂಗಳೂರಿನಂಥ ಊರು. ಆ ಬೆಂಗಳೂರಿನಂಥ ಊರಾಗ ಒಬ್ಬ ಹೆಣ್ಮಗಳು ಬಾಳೆ ಮಾಡಕ್ಕೆ ಬಂದಿದ್ದಳಂತಾರೆ. ಪಾಪ ಗಂಡನ ಕರ್ಕೊಂಡು ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ಳು. ಆ ಬಾಡಿಗೆ ಮನೆ ಬಾಜುಕ ನಮ್ಮ ಮತ್ತೊಂದು ಹುಡುಗ ಬಾಡಿಗೆ ಬತ್ತದು. ಒಂದು 27-28 ವರ್ಷದಿತ್ರಿ, ಪುಡಾರಿ ಕೂಸ ಬಂದಿತ್ತಂತದು ನೌಕರಿ ಮಾಡಕ್ಕೆ. ಹಂಗೆ ನೌಕರಿ ಬರ್ತಿತ್ತು. ಬಂದ ಅಕ್ಕಿ ಮನೆ ಮುಂದೆ ಬಾಡಿಗೆ ಬಂದ. ಹೆಂಡ್ರಿರ್ಲಿಲ್ಲ, ಅವ್ವ ಅಪ್ಪ ಮನೆಯಾಗಿದ್ರು, ಇನ್ನೂ ಮದುವೆ ಆಗಿರ್ಲಿಲ್ಲ. ಸಣ್ಣ ಅಗ್ನಿ ತರುಣ್ ವಯಸ್ಸಿನ ಹುಡುಗವ ಹೋಗಿ ಆಕಿನ ಮಾತಾಡ್ಸಿದಂತ. ಮತ್ತು ಹಿಂಗೆ ನಿಮ್ಮ ಮನೆ ಮುಂದೆ ಬಾಡಿಗೆ ಬಂದೀನಿ, ಒಂದಿಷ್ಟು ನೀರು ಕುಡಿಯಾಕೆ ಕೊಡ್ರಿ, ಇವತ್ತ ಬಾಡಿಗೆ ಬಂದೀನಿ ಅಂತಂತ. ಆಯ್ತು ಪಾಪ ಅಂತ ತಿಳ್ಕೊಂಡು ಒಂದು ತೆಪ್ಪೆಲೆ ಒಳಗೆ ಒಂದೇ ಗ್ಲಾಸ್ ತೆಗೆದ್ರೆ ಹೆಂಗೆ ತಮ್ಮ, ಮತ್ತು ಸಂಜೆ ಕುಡಿಯಾಕೆ ಬೇಕಂತ ತಿಳ್ಕೊಂಡು ಒಂದು ಕೊಟ್ಟಳಂತ. ಕೊಡ ಇಟ್ಕೊಂಡ. ಮತ್ತು ಮರುದಿನ ಬಂದಂತ, ಇಲ್ರಿ ಮತ್ತು ಬರೀ ನೀರಷ್ಟಾಗ್ಯಾವ, ಒಂದು ಗ್ಲಾಸ್ ಕೊಡ್ರಿ. ಮತ್ತು ಮರುದಿನ ಒಂದು ಗ್ಲಾಸ್ ಕೊಟ್ಟಳಂತ. ಆಯ್ತು ಮತ್ತೊಂದು ಸ್ವಲ್ಪ ದಿನ ಹೋದ್ಮೇಲೆ ಮತ್ತು ತನಗೆ ಏನೇನು ಬೇಕು, ಬ್ಯಾಚುಲರ್ ಜೀವನ, ಮನ್ಯಾಗ ಯಾರು ಇರಲಿಲ್ಲ, ಮಾಡೋರೆಲ್ಲ ಹೋಟೆಲ್ದಾಗ ಕುಂತಿದ್ದ, ಏನಾದರೂ ಹೋಗಿ ಕೇಳ್ತಿದ್ದ. ಒಂದಿನ ನೀರು ಕೇಳ್ದ, ಒಂದಿನ ತಾಟ್ ಕೇಳ್ದ, ಒಂದಿನ ಹೊಚ್ಕೊಳ್ಳೋಕೆ ಕೇಳ್ದ, ಒಂದಿನ ಜಳಕಕ್ಕೆ ಬಕೆಟ್ ಕೇಳ್ದ, ಒಂದಿನ ಜಳಕಕ್ಕೆ ನೀರು ಕೇಳ್ದ. ಎಲ್ಲ ಕೊಟ್ಟಳು ಪಾಪಕ್ಕೆ. ಹಂಗೊಂದಿಷ್ಟು ಸಲಿಗೆ ಬೆಳೀತು. ಕೂಡ್ಲ ಹೆಣ್ಮಗಳಂದಳು, ತಮ್ಮ ಮತ್ತು ನಮ್ಮ ಮನೆಗೆ ಒಂದಿಷ್ಟು ಏನಾರು ಚಾಪ ಕುಡಿದು ಹೋಗಪ್ಪ, ಬೆಳಿಗ್ಗೆ ಎದ್ದು ಹೋಗಾವ, ಹೆಂಗಾರು ನಮ್ಮವ್ರಿಗೆ ನಾನು ಡಬ್ಬಿ ಕಟ್ಟಿರ್ತೀನಿ, ನೀನು ಅಂತೂ ತಿಂದು ಹೋಗಿ, ನಮ್ಮದೇನಾಗೋದೈತಿ, ಭಾಳ ದೊಡ್ಡ ದಾನವಂತರ ಕುಟುಂಬ, ತಗೊಂಡು ಹೋಗಂತ ತಿಳ್ಕೊಂಡು ಪಾಪ ಹೇಳಿದಳು. ಆಕೆ ಪಾಪ ಮರಮಾತಿಗೆ ಬಿದ್ದಿದ್ದು ಗರ್ತ್ ಹೆಣ್ಮಗಳು ಹೇಳಿದಳು. ಇದು ಕೇಳತ್ರಿ, ಭಾಳ ಸುಂದರವಾದ ಹೆಣ್ಮಗಳಾಕೆ. ಇದು ಕೇಳಗಪ್ಕೊಂಡ್ಬೇಕಿಲ್ರಿ. ಕೇಳ್ತು, ಒಂದಿನ ನೀರು ಕೇಳ್ತು, ಒಂದಿನ ಹಾಸಿಗೆ ಕೇಳ್ತು, ಒಂದಿನ ಬಟ್ಟೆ ಕೇಳ್ತು, ಒಂದಿನ ಎಲ್ಲ ಕೇಳ್ತು. ಒಂದಿನ ಹಂಗೆ ಸಲಿಗೆ ಬೆಳೆದಿತ್ತು. ಒಂದಿನ ನಾಚಿಕೆ ಬಿಟ್ಟು ಆಕಿ ಮ್ಯಾಲ ಏನು ಒಂದಿಟ್ಟು ಆಕೆ ಅನ್ನ ತಮ್ಮಂತ ಮಾತಾಡ್ಸಿದಳಲ್ಲ, ಅದನ್ನೆಲ್ಲ ಮರೆತು ನಾಚಿಕೆ ಬಿಟ್ಟ ಹೋಗಿ ಆಕೆಯಿಂದ ಇವನಿಗೆ ಏನು ಬೇಕಾಗೈತೆ ಅನ್ನೋದು ಬಾಯಿ ಬಿಟ್ಟೆ ಕೇಳ್ತದು. ಆಕೆ ಅಂದಳು, ತಮ್ಮ ಈಗ ಬೇಡ, ನನ್ನ ಗಂಡ ಆಫೀಸಿನ ಕೆಲ್ಸಕ್ಕೆ ಹೋಗ್ತಾನ, ಮತ್ತು ಮಧ್ಯಾಹ್ನ 12-12:30 ಸುಮಾರು ನೀನು ಮನೆಗೆ ಬಾಪ ಅಂದಳಂತ. ನೀವು ಒಳ್ಳೆ ಚಲೋ ಬಟ್ಟೆ ಹಾಕೊಂಡು ಮೈಗೆಲ್ಲ ಸೇಂಟ್ ಗಿಂಟ್ ಬಡ್ಕೊಂಡು ಎಲ್ಲ ಅಗ್ದಿ ಟಾಪ್ ಟೀಪ್ ಆಗಿ 12 ಆಗಿತ್ತು. ಬಂದು ಬಗಲ ಬಡ್ದಂತ. ಬಂದು ಬಗಲ ತೆಗೆದಳು, ಒಳಗೆ ಬಾ ಅಂದಳಂತ. ಒಳಗೆ ಬಂದು ಕೂಡ್ಲ ಮತ್ತೆ ಬಗಲ ಹಾಕಿದಳಂತ. ಕುಣಿಸಿ TV ಹಚ್ಚಿದಳು, ನೋಡ್ಕೊತ ಮಾತಾಡ್ಕೊತ ಕೂತಿದ್ರು. ಅವ ಬಂದು ಒಂದು 10-15 ನಿಮಿಷ ಆಗಿತ್ತು. ಅಟ್ಟೊಳದ ಮತ್ತೆ ಬಂದು ಯಾರೋ ಬಗಲ ಬಡದ್ರಂತ. ಯಾರು ಅಂತ ಕೇಳ್ದಂತವ. ಇಲ್ಲ, ನನ್ನ ಗಂಡ ಬಂದಾನ. ಮತ್ತು ನನ್ನ ಗಂಡ ಇರ್ಲಾರ ಸಮಯದೊಳಗೆ ಬಾ ಅಂಥೇಳಿ ನನ್ನ ಗಂಡನ ಕರ್ಸಿಯಲ್ಲ, ನನ್ನೇನು ಹೊಡಿಸ್ಬೇಕು ಮಾಡಿ ಏನು ಬಡಿಸ್ಬೇಕು ಮಾಡೇನು ಅಂತೇಳಿ ಥರ ನಡಗಾಕತ್ತಂತವ. ಏನು ಹೆದರ್ಬೇಡ, ನೀ ಸುಮ್ಮನೆ ಕುಂಡಂದಳಂತ. ಆಕಿ ಕೂತ, ಆಕಿ ಗಂಡ ಬಂದ, ಬಗಲ ತೆಗೆದಳು. ಅವ ಕೋಟ್ ತೆಗೆದ, ಗುಟ್ಟಿಗೆ ಹಾಕಿದ, ಸೂಟ ಎಲ್ಲ ತೆಗೆದಿಟ್ಟ. ಇವ್ ಯಾಕೆ ಬಂದ, ನಾ ಇಲ್ಲದಾಗ ಯಾಕೆ ಮನೆಗೆ ಬಂದ, ಅವನ ಜೊತೆ ಯಾಕೆ ನೀ ಬಗಲ ಹಾಕೊಂಡು ಕೂತಿದ್ದಿ, ಏನು ಮಾತಾಡಕತ್ತಿ, ಇವ್ ಏನೇನು ಕೇಳಲಿಲ್ಲ ಅಂತವ. ಇವಂಗೊಂಥರ ಅನಿಸ್ಬಿಡ್ತಂತ. ಹಿಂಗೆ ಈಕಿ ಮನ್ಯಾಗ ಗಂಡ ಇಲ್ದಾಗ ಬಂದು ಕೂತೀನಿ, ಇವ್ ಯಾವ ಬಂದ ಅಂತ ತಿಳ್ಕೊಂಡು ಒಂದು ಮಾತು ಮಾತಾಡವಲ್ಲ, ಏನ್ರಿ ಮಾಡಿ ಗಿಡ್ಯಾ ಅಂತ ತಿಳ್ಕೊಂಡು ಹೊಂಟಿದಂತ. ಅವೇನು ಮಾಡಂಗಿಲ್ಲ, ನೀ ಸುಮ್ಕೊಂಡಂತ. ಹೋದ, ಕೈಕಾಲು ಮುಖ ತಕೊಂಡ್ ಅವ್ನು ಟವೆಲ್ ಸತ್ಕೊಂಡ, ಊಟಕ್ಕೆ ಕೂತ ಮೇಲೆ 2 ಮನಿ ಇಟ್ಟಳಂತಾಕಿ. ಒಂದು ಖಾಲಿ ತಾಟ್ ಇಟ್ಳು, ಒಂದು ಚಲೋ ತಾಟ್ ಇಟ್ಳು, ಊಟಕ್ಕೆ ನೀಡಾಕತ್ತಳಂತ. ಗಂಡ ದಿನ 2 ರೊಟ್ಟಿ ತಿನ್ನವ, 4 ರೊಟ್ಟಿ ನೀಡಿದಳಂತ. ದಿನ ಗಂಡ ಇಟ್ಟ ಅನ್ನವನವ, 4 ಚಮಚ ಅನ್ನ ನೀಡಿದಳಂತ. ಗಂಡ ದಿನ 1 ಉಪ್ಪಿನಕಾಯಿ ತಿನ್ನವಂತ, 4 ಉಪ್ಪಿನಕಾಯಿ ನೀಡಿದಳಂತ. ದಿನ ಗಂಡ 1 ಹಪ್ಪಳ ತಿನ್ನವ, 4 ಹಪ್ಪಳ ನೀಡಿದಳಂತ. ದಿನ ಗಂಡ 1 ಗ್ಲಾಸ್ ಅಂಬ್ಲಿ ಕುಡಿಯವಂತ, 4 ಗ್ಲಾಸ್ ಅಂಬ್ಲಿ ತಾಟ್ನ ಹಾಕಳಂತ.
ಅವಾಗ ಮನುಷ್ಯ ನಾವು ಅಂದತ್ತ, ಏನ್ ಮಹಾರಾಣಿಗೆ ಇವತ್ತು ನಮ್ಮ ಮೇಲೆ ಬಹಳ ಪ್ರೀತಿ ಬಂದದ, ಇಟ್ಟ್ಯಾಕೆ ಊಟಕ್ಕೆ ನೀಡಾಕತ್ತಂದಂತ. ಏನಿಲ್ಲ, ಮತ್ತೆ ಇವತ್ತು ಭೀಮನ ಅಮಾವಾಸ್ಯೆ ಐತಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಉಣ್ರಿ, ಮಿಕ್ಕಿದ್ ನಾವು ಉಣ್ತೀನಿ, ನಿಮ್ಗೆ ಎಷ್ಟು ಬೇಕು, ಭಾಳ ಆಕೈತೆ ಇದಿಟ್ಟು ಬ್ಯಾಡ ಅಂದತ್ತಾವ. ಇಲ್ರಿ ನಿಮ್ಗೆ ಎಷ್ಟು ಬೇಕಟ್ಟು ಉಣ್ರಿ, ಮಿಕ್ಕಿದ್ದೆಲ್ಲ ಅಲ್ಲೇ ಕಲಿಸಿ ಕೈ ಬಿಡ್ರಿ, ನಾವು ಹಿಂದಾಗಡೆ ಉಣ್ತೀನಿ ಅಂದಳಂತ. ಪಾಪ ಯಾಕೆ ಹೆಂತ ಭಾಳ ಬಯಸಾಳ ಅಂತ ತಿಳ್ಕೊಂಡು ಎಷ್ಟು ಬೇಕಟ್ಟು ಎಲ್ಲ ಕಮ್ಮಗೆ ಊಟ ಮಾಡ್ದ. ಊಟ ಮಾಡಿದ್ಮೇಲೆ ಬ್ಯಾರೆ ತಾಟ್ ತಳಕಂತ ಎದ್ದು ಹೊಂಟಿದ್ದವ. ಇಲ್ರಿ ಅದ್ರೊಳಗ ತೊಳ್ಕೊ ಅಂದಳಂತ. ಆಯ್ತು, ತೊಳ್ಕೊಂಡ. ಅವ ಮತ್ತೆ ತನ್ನ ಬಟ್ಟೆ ಹಾಕ್ಕೊಂಡು ಏನು ಕೇಳಾರ್ದ ಮತ್ತೆ ಅವ ತನ್ನ ಪಾಡಿಗೆ ಆಫೀಸಿಗೆ ಹೋದ. ಈಗ ಮತ್ತೆ ಹೊಳ್ಳೆ ಬಗಲ ಹಾಕಿದಳು. ಏನು ಗಂಡ ಎಲ್ಲ ಉಂಡ ಕೈ ತೊಳ್ಕೊಂಡು ಬಿಟ್ಟು ತಾಟಿತ್ತಲ್ಲ, ಆ ತಾಟ್ ತಂದು ಅವ ಯಾವ ಹುಡುಗ ಬಂದಿದ್ದಲ್ಲ ಅವನ ಮುಂದಿಟ್ಲಂತ. ತಿನ್ನಂದಳಂತ ಅದನ್ನು. ಇದನ್ನ ನೀನು ತಿನ್ನು. ಬುದ್ಧಿಗೆಟ್ಟದೇನು, ನನ್ನ ಮುಂದೆ ನಿನ್ನ ಗಂಡ ನನ್ನ ಮುಂದೆ ಕೈ ಕಲಿಸಿ ಅದು ಮಾಡಿ ಇದು ಮಾಡಿ ತಿಂದು ಬಾಯಾಗ ಹಾಕಿ ಎಲ್ಲ ಮಾಡಿ ಬಿಟ್ಟು ಕೈ ತೊಳೆದು ಎಂಚಲೈತಿದು, ಮತ್ತೆ ಇದನ್ನ ನನಗೆ ಇಡಾಕ್ ನಾಚಿಕೆ ಬರಂಗಿಲ್ಲ ಅಂತ ಕೇಳ್ದಂತವ. ಇದನ್ನು ನನ್ನ ಗಂಡ ತಿಂದಾನ, ಇದನ್ನ ತಿನ್ನಾಕ್ ಬಂದಿ, ನಿನಗೆ ನಾಚಿಕಿಲ್ಲ ಅಂತ ಕೇಳಿದಳಂತ. ಇದಕ್ಕೆ ಇದು ಅವಂದಲ್ಲದು, ಇದು ಅವನ ಸೊತ್ತು, ಇದು ಅವ ತಿಂದು ಬಿಟ್ಟಿದ್ದು, ಇದನ್ನ ತಿನ್ನಾಕ್ ನೀ ಬಂದಿಲ್ಲ, ಇದಕ್ಕೆ ನಿನ್ ಕಿಮ್ಮತ್ತಿಲ್ಲೇನು, ನಾಚಿಕಿಲ್ಲೇನು? ಇದಕ್ಕೆ ಪಾತಿರತ್ಯದ ಧರ್ಮ ಅಂತಾರ. ಏನಂತಾರವ? ಪಾತಿರತ್ಯದ ಧರ್ಮ. ಏನಾಗತ್ತದೋ ಎಂತಾಗತ್ತದೋ ಪರಮ ಪತಿರತಾ ಧರ್ಮ ಹೊಲಸಾಗತ್ತದೋ. ಬಳೆ ಮೂಗುತಿಗಳು ಮರಿಯಾಗತ್ತವ. ಏನಾಗತ್ತದೋ ತಮ್ಮ, ಎಂತಾಗತ್ತದೋ. ಅಣ್ಣ ತಂಗಿಯರ ಕೂಡಿ ಚಂದವನಾಳುವ ಕಾಲ ಬರುತ್ತದೋ ತಮ್ಮ. ಅಪ್ಪ ಮಗನಿಗೆ ಒಬ್ಬಳ ಹೆಂಡಳಾಗುವ ಕಾಲ ಬಂದಿತ್ತು. ಅಣ್ಣನ ಚಂದವ ಮುಂದೆ ಅಂಡ ಉಣ್ಣುಣಬೇಕು, ಅಣ್ಣನ ಚಂದವನ್ನ ತಂಗಿ ತಮ್ಮ ಮುಂಡುಣಬೇಕು. ಅಪ್ಪ ಅವ್ವ ಮಗಳಿಗೆ ಒಬ್ಬನೇ ಗಂಡನಾಗಬೇಕು. ಇಂಥ ಕಾಲ ಬರ್ತದೋ ತಮ್ಮ, ಏನಾಗಬೇಕು ತಮ್ಮ, ಎಂತಾಗತ್ತದೋ. ಕಡ್ಕೊಳ್ಳು ಮಡಿವಾಳಪ್ಪ ಬರೀತಾನೆ. ಮೂಗುತಿ ಹೋದವು, ಕಾಲುಂಗುರು ಹೋದವು, ಕೈಯಾಗಿನೂ ಹೋದವು, ಎಲ್ಲ 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 ಹೋಗ್ಬಿಟ್ಟು ಹಾಳ ಕೊಂಪೆ ಆಗಿಬಿಟ್ಟೈತಿ. ಈಗೆಲ್ಲ ಒಡಕ್ ಬಳಿ ಎತ್ಕೊಂಡು ಅದ್ರೊಳಗೆ ಹೇಳ್ತೇನೆ, ಗಬಾಡಿಗೆರ್ಕಿತ ಅತುಷಾಗ್ಯಾವ ಬಾಳೆ ಇವರು. ಕೈಯಾಗ ಚಂದಿಲ್ಲ, ಹನಿಗೆ ಚಂದಿಲ್ಲ, ಮೂರಳೆ ವಿಭೂತಿಲ್ಲ, ಕೊಳ್ಳಾಗ ರುದ್ರಾಕ್ಷಿ ಲಿಂಗ ಇಲ್ಲ, ಮುತ್ತೈತನ ಅನ್ನೋದು ಖನಾನಿಲ್ಲ, ಬದುಕು ಅನ್ನೋದು ತಿಳಿಯನಿಲ್ಲ. ಒಳ್ಳೆ ಕ್ರೈಸ್ತರಿಕಿತ ಅತುಷ ಆಗಿಬಿಟ್ರು ಸಮಾಜ. ಹನಿ ಮೇಲೆ ಮೂರಳೆ ಭಸ್ಮ ಎಂಥದ್ದು ನೀಲಮ್ಮಂದು, ತಲೆ ತುಂಬ ಶರಿಗೆ ಎಂಥದ್ದು ಹಾಕಿದು, ಹೆಂಗೆ ಇಟ್ಗಿ ಭೀಮಮ್ಮ ಎಂತಕ್ಕಿ. ಅಂತಹ ದೊಡ್ಡ ಕುಟುಂಬ ಆಕೆ ಸಾತವೇ. ಅವ್ರು ಮನೆತನದಾಗ ಭಾಳ ಬಡವರು, ಆದ್ರ ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು. ಮನೆ ನೋಡಿದರೆ ಮನ ಬರವಂತಾಗಬೇಕು. ಅವ್ರ ಸಂಸ್ಕಾರದಲ್ಲಿ ಬಹಳ ದೊಡ್ಡವರಿದ್ರು. ಸಂಸ್ಕಾರ ಅಂದ್ರೇನೆ ಅಂತ ದೊಡ್ಡದಿತ್ತು. ಆಕೆ ನೋಡಿದ್ರೆ 5 ಮಂದಿ 10 ಮಂದಿ ಕೈ 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 ಎತ್ತಿ ಮುಗಿಯೋಂಗಿರ್ಬೇಕು. ಎಂತಂತವ್ರು. ಅಂಥದೆಲ್ಲ ಹೋಗಿ ಏನಾಯ್ತು ಈ ಜಗತ್ತು. ವಿದೇಶಿಯ ವ್ಯವಸ್ಥೆಯ ಬಟ್ಟೆಗಳು, ಹಬ್ಬ ಹರಿದಿನಗಳು ಎಲ್ಲ ಹೋಗಿ ಎಲ್ಲ ಹೈಜಾಕಿಗಿರಿಗೆ ಬಿದ್ದು ಎಂತೆಂಥ ಬಟ್ಟಿ, ಎಂತೆಂಥ ಆಟ, ಎಂತೆಂಥ ಮಾಟ ಎಲ್ಲ ಹೋಗಿ ದೇಶದ ಸಂಸ್ಕೃತಿಯನ್ನ ನುಚ್ಚು ನೂರು ಮಾಡಿಬಿಡುವಂಥ ವ್ಯವಸ್ಥೆಗಳು ಬಂದವು. ಆ ಸಾತವ್ವ ಮತ್ತು ಕೇತಯ್ಯ ಮಾತಾಡ್ತಾರೆ, ನಾವಿರೋದು ಮಲೆನಾಡು, ಕಲ್ಯಾಣ ಇರೋದಲ್ಲಿಗೆ, ಲಕ್ಷದ ಮೇಲೆ 96,000 ಜನರು ಬಂದು ನೆರೆದಾರಂತ. ಅಲ್ಲೊಬ್ಬ ಬಾಗೇವಾಡಿ ಬಸವಣ್ಣ ಅಂತ ಅದಾನಂತ, ಅವನಿಗೆ ನೀಲಮ್ಮ ಗಂಗಮ್ಮ ಅನ್ನುವಂಥ ಹೆಂಡ್ರದಾರಂತ. ಜಗತ್ತಿಗೆ ಸಂಸಾರದ ಪಾಠ ಮಾಡಾಕತ್ತಾರಂತ. ಮಿಗಿಲಾಗಿ ಮೊದಲಾಗಿ ಸಂಸಾರ ನಡೆಸಾಕತ್ತಾರಂತ. ನಾನಾ ಅನ್ನುವಂತಹ ಅಲ್ಲಮ್ಮ ಬಂದಾನಂತ. ಜಗತ್ತನ್ನು ಮೀರಿಸಿದ ಅಂತ ಅಕ್ಕ ಬಂದಾಳಂತ. ಮಾಂಡೋಲಿಪುರದ ಮಹಾರಾಜ ಮೂಳಿಗೆ ಮಾರಯ್ಯ ಬಂದಾನಂತ. ಒಡಿಸಾದಿಂದ ಸುಜ್ಞಾನ ದೇವಿ ಬಂದಾಳಂತ. ಅಫ್ಘಾನಿಸ್ತಾನದಿಂದ 700 ಜನ ಮುಸಲ್ಮಾನರು ಬಂದು ಲಿಂಗ ಕಟ್ಕೊಂಡಾರಂತ. ಎಲ್ಲರೂ ಕೂಡಿ ನೆರೆದು ಕೂಡಿ ಉಣ್ಣಾಕತ್ತಾರಂತ. ಜಗತ್ತಿನೊಳಗೆ ಜಾತಿ ಅನ್ನೋದು ಮರ್ಸ್ಯಾರಂತ, ಪ್ರೀತಿ ಅನ್ನುವಂಥ ಜ್ಯೋತಿ ಹತ್ಯಾರಂತ. ಹರ್ಕೊಂಡು ತಿನ್ನುವಂತಹ ಸಮಾಜದೊಳಗೆ ಬಸವಣ್ಣ ಎಲ್ಲರನ್ನು ಕರ್ಕೊಂಡು ತಿನ್ನಾಕತ್ತಾನಂತ. ಮತ್ ನಡಿ ನಾ ಹೋಗ್ಬೇಕಂತ ಮಾಡೀನಿ ಅಂದಾಗ, ನೀ ಅಲ್ಲಿ ಹೋದ್ಮೇಲೆ ನಂದು ಇಲ್ಲೇನೈತಿ, ನಾನು ಬರ್ತೀನಿ ಅಂದಳಂತಾಕೆ. ಯಾರು? ಸಾತವೇ. ಗಂಡ ನೋಡಿದಳೆ ಶಿವಲಿಂಗ ದೇವರ ಭಕ್ತ, ಹೆಂಡತಿ ನೋಡಿದಳೆ ಮಾರಿ ಮಸನೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ.
ಪಾಪ ಒಂದಿಷ್ಟು ಮಂದಿ ಎಲ್ಲ ಹೆಣ್ಮಕ್ಳು ಸ್ವಾಮಿಗಳು ಪ್ರವಚನ ಹಚ್ಚಾರ, ಎಲ್ಲರೂ ಕೂಡಿ ಹೇಳಾಕತ್ತಾರ ಕೇಳಾಕತ್ತಾರ ಅಂತ ತಿಳ್ಕೊಂಡು ಬಂದ್ರ ಈ ಮಂದಿ ಹೊತ್ತು ಹೋಗದೆ ಪುಂಡರಾಲಿಪ ಮಟ್ಟ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರೆ ನಿತ್ಯ ತಿಳಿಯುವುದೀ ಪ್ರಭುಲಿಂಗಲಿಲೆ. ಏನ್ ಮಾಡಾಕತ್ತಾರ? ಎಲ್ಲೆಲ್ಲ ಅಲ್ಲೊಂದಿಷ್ಟು ಮಂದಿ ಕೊಂಡು ಅದ್ರೊಳಗೆ ಮಿಗಲಾಗಿ ಪಟ್ಟಿ ಅಂಗಡಿ ಅಂತ ಇರ್ತಾವ್ರಿ. ಜಗತ್ನ್ಯಾಗ ನಡಿಲಾರ್ದಂತ ಅದೆಲ್ಲ ಅಲ್ಲೇ ನಡೆದಿರ್ತೈತಿ. ಪಟ್ಟಿ ಅಂಗಡಿ ಅಂತ ಇರ್ತಾವ್ರ. ಅವ ಪಟ್ಟಿ ಅಂಗಡಿಯಾಗ ಕೂತಾವಂತ ಅವ ಮಿಗಲಾದವ. ಪ್ರವಚನ ಕೇಳಾಕಂತ ಬಂದು ಒಂದಿಷ್ಟು ಕೇಳಬೇಕು ಮಾಡಬೇಕು ತಿಳಿಬೇಕು ಅಂತ ತಿಳ್ಕೊಂಡು ದೋತ್ರದ ಮುತ್ಯಾಗಳ ಕಟ್ಟಿ ಕೂತ್ರ ಪ್ಯಾಂಟಿನ ಹುಡುಗರು ಹೆಂಗೆ ನಮ್ಮ ಕಡೆ ಬಂದಾಗ ಸಾಧ್ಯದಾವು? ಅಲ್ಲೆಲ್ಲಿ ಕುತ್ತಲೆನ ಮಾಡೋದು, ಇಲ್ಲಿ ಕುತ್ತಲೆನ ಕೇಳೋದು, ಅಲ್ಲೆಲ್ಲಿ ಕುತ್ತಲೆನ ಮಾತಾಡೋದು ಅಂತಂದ್ರೆ ಸಾಧ್ಯ ಆಗ್ಲಿಕ್ಕಿಲ್ಲ. ಧರ್ಮಕ್ಕೆ ಊರಿಗೆ ಶೋಭೆ ಬರ್ಲಿಕ್ಕಿಲ್ಲ. ಕೂಡಿ ಎಲ್ಲರೂ ಕೂಡ ಒಂದು ಕಡೆ ಕುಂತು ಚಂದಂಗೆ 4 ಮಾತುಗಳನ್ನ ಕೇಳೋದು. ಏನು ಸ್ವಾಮಿಯನ್ನು ಭಾಳ ದೊಡ್ಡವೇನು? ಅವನೊಳಗೊಂದು 10 ಗುಣ. ಏನು ನೀವೇನು ಭಾಳ ಸಣ್ಣವ್ರೇನು? ನಿಮ್ಮೊಳಗೊಂದು 10 ಗುಣ. 2 ಕೂಡಿಸಿದ್ರೆ ಎಷ್ಟಾತು? 20. ಅದ್ರೊಳಗೆ ಸ್ವಾಮಿ ಒಂದು 10 ಗುಣ 5 ಗುಣ ಕಳಿಯೋದು. ಮತ್ತು ನಿಮ್ಮ ಒಂದು 5 ಗುಣ ಕೆಟ್ಟ 5 ಗುಣ ಕಳಿಯೋದು. ಎಷ್ಟಾತು? 10. ಜೀವನ ಹತ್ತಿ ಹೋಗಿಬಿಡೋದು. ಇಷ್ಟ. ಇದಕ್ಕೆ ಮೀರಿದ್ದೇನಿಲ್ಲ ಈ ಜಗತ್ತಿನೊಳಗಡೆ. ಹೇಳುವವನು ದೊಡ್ಡವಲ್ಲ, ಕೇಳೋರು ಸಣ್ಣವರಲ್ಲ. ಸ್ವಾಮಿ ಪುಸ್ತಕ ಓದಿ ಪ್ರವಚನ ಮಾಡಬಹುದು, ಆದ್ರೆ ಅನುಭವ ಬರೋದಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಶಂಕರಾಚಾರ್ಯ ಅಂತ ಹೆಸರು ಕೇಳಿರೇನು ನೀವು? ಆದಿಗುರು ಶಂಕರಾಚಾರ್ಯ ಅಂತ ಹೇಳಿ. ತತ್ವಮಸಿ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯಾ ಅಂತ ಹೇಳಿದವು. ನಾನು ಸತ್ಯ ಜಗತ್ತು ಮಿಥ್ಯಾ ಅಂತ ಹೇಳಿದಂಥವನು. ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಅನ್ನುವಂತಹ ಮಹಾನ್ ಗ್ರಂಥಗಳನ್ನು ಬರೆದಂಥವನು ಶಂಕರಾಚಾರ್ಯ. ಆ ಶಂಕರಾಚಾರ್ಯ ಒಂದಿನ ಅವನಿಗೆ ನಾನು ಅನ್ನೋದು ಅಹಂಕಾರ ಬಂದುಬಿಡ್ತಂತ. ನನ್ನ ಮುಂದೆ ಇನ್ಯಾರೂ ಇಲ್ಲ, ನಾನು ಸತ್ಯ ಜಗತ್ತು ಮಿಥ್ಯ. ಇಡೀ ವೇದಾಂತ ಸಾಮ್ರಾಜ್ಯವನ್ನು ಅರಿದು ಕುಡಿದಂಥವನು, ವೇದಾಗಮಗ ಉಪನಿಷತ್ತುಗಳನ್ನು ತಿಳಿದು ಹಾಕಿದವನು. ಏನು ಋಷಿ ಮುನಿಗಳು ಬಂದ್ರು ಕೂಡ ಅಲ್ಲೇ ವಾದದೊಳಗೆ ಸೋಲಿಸಿ ಬಿಡುವಂಥವನು. ಮಹಾನ್ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಶಂಕರಾಚಾರ್ಯ ಚತುರ್ಪೀಠಗಳನ್ನು ಕಟ್ತಾನೆ. 4 ಪೀಠಗಳನ್ನ, ದ್ವೈತ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಆ ಶಂಕರಾಚಾರ್ಯ ಅಂತಾನೆ, ಇನ್ನು ನನ್ನ ಮುಂದೆ ಯಾರು? ಸನ್ಯಾಸಿಗಳಂದ್ರೆ ಎಲ್ಲರೂ ನನಗೆ ಸೋತಾರೆ, ಸಂಸಾರಿಕರಂದ್ರೆ ಸಂಸಾರಿಕರು ನನಗೆ ಸೋತಾರೆ. ಸಾಧನೆಗಳನ್ನ ಮಾಡಿ ಆಧ್ಯಾತ್ಮದ ಅಂತರಂಗದ ತರಂಗದಲ್ಲಿ ಮೇಲೆ ನಿಂತವರೆಲ್ಲರೂ ಕೂಡ ನನಗೆ ಸೋತಾರ. ನಾನು ಗುರು, ಜಗತ್ತು ನಂದು, ಜಗತ್ತಿಗೆ ನಾನು ಗುರು, ನಾನೇ ಜಗದ್ಗುರು ಅಂತ ಹೇಳ್ಕೊತಿದ್ದವ. ಯಾರು? ಶಂಕರಾಚಾರ್ಯ. ಒಂಥರ ಬಂದಿತ್ತದು. ಒಂಟಿ ಮ್ಯಾಲ ನಾ ಅನ್ನೋರ್ ಮೇಲೆ 14 ಮಂದಿ ಇರ್ತಾರಂತಾರೆ, ಕೇಳಿರ್ಬೇಕು ನೀವೆಲ್ಲ. ಒಂಟಿ ಮ್ಯಾಗಿನ ಶಾನ್ಯಾಗಳು ಅಂತಾರ ಒಂದಿಷ್ಟು ಮಂದಿ. ಬರ್ತೈತಂತದು ಹಂಗ. ಪಾಪ ಅವಂಗೂ ಬಂತ್ರಿ. ಯಾರಿಗೆ? ಶಂಕರಾಚಾರ್ಯಗೆ. ಕೈ ಮುಗಿದು ಎಲ್ಲರೂ ಹೋಗುವಾಗ ಹಿಂಗೆ ವಾದ ನಡೆದಿತ್ತು. ಒಬ್ಬ ಸನ್ಯಾಸಿನ ಸೋಲಿಸ್ತಾನಂತವ. ಸನ್ಯಾಸಿನ ಸೋಲಿಸಿದ ಮೇಲೆ ಹೇಳ್ತಾನಂತ, ಇನ್ನು ನನ್ನ ಮುಂದೆ ಯಾವ ಸನ್ಯಾಸಿಗಳು ಇಲ್ಲ, ಎಲ್ಲರನ್ನು ಸೋಲಿಸಿದ್ದೀನಿ, ಇನ್ನು ನನ್ನ ಮುಂದೆ ಯಾರು? ಎಲ್ಲರನ್ನು ಸೋಲಿಸಿಬಿಟ್ಟಿನಿ, ಇಡೀ ಜಗತ್ತನ್ನ ಜ್ಞಾನದಲ್ಲಿ ಗೆದ್ದವ್ ನಾನು, ಜ್ಞಾನ ಸಾಮ್ರಾಟದ ಅರಸ ಅಂತ ಹೇಳ್ತಿದ್ದ. ಅವಾಗ ಅವ್ರು ಅಂದ್ರಂತ, ನೀ ಜಗತ್ತಿನಾಗ ಎಲ್ಲಾ ಸನ್ಯಾಸಿಗಳನ್ನು ಸೋಲಿಸಿರಬಹುದು, ಆದ್ರೆ ಸಂಸಾರಿಕರನ್ನ ಯಾವಾಗ ಸೋಲಿಸ್ತೀಯಲ್ಲ ಅವಾಗ ನೀನು ಒಳ್ಳೆ ಸನ್ಯಾಸಿ. ಸಂಸಾರನ ದೊಡ್ಡದೈತಿ, ಸನ್ಯಾಸತ್ವ ಅಂತೇನು ದೊಡ್ಡದಿಲ್ಲಪ್ಪ, ಭಾಳ ಶಬಾಷಿಗಿರಿ ಅನ್ನೋದಲ್ಲ. ನಿನ್ನಂತಹ ಸಾವಿರ ಸನ್ಯಾಸಿಗಳಿಗೆ ಸಂಸ್ಕಾರವನ್ನು ಕೊಟ್ಟು ಜೀವನವನ್ನು ಕೊಟ್ಟವರು ಸಂಸಾರಿಕರು, ಅವ್ರದ್ದು ಭಾಳ ದೊಡ್ಡದದ. ಅದು ನಶ್ವರ ಅನ್ಬೇಡಪ್ಪ, ಅದೇ ಈಶ್ವರನ ಪ್ರಧಾನ ಐತಿ. ನೀ ಅದನ್ನ ತಪ್ಪು ತಿಳ್ಕೊಬೇಡ. ಶಂಕರ, ಇಲ್ಲಿ ನಾ ಹೇಳ್ತೀನಿ ಕೇಳು, ಇದನ್ನ ತಲೆಗಿನ ತೆಗೆದು ಬಿಡು ನೀನು. ನಾನಾ ಅನ್ನುವಂಥವರಲ್ಲಿರ್ತಕ್ಕಂತಹ ಭಾರತಿ ಮತ್ತು ಮಂಡಲ ಮಿಶ್ರ ಅನ್ನುವಂತಹ 2 ಜನ ಗಂಡ ಹೆಂಡತಿ ಇದ್ದಾರೆ. ಆ ಮಂಡಲ ಮಿಶ್ರ ಮತ್ತು ಭಾರತಿ ಅನ್ನುವಂತಹ ಗಂಡ ಹೆಂಡರು ಸಂಸಾರದಲ್ಲಿ ಇದ್ಕೊಂಡನೆ ಸದ್ಗತಿಯನ್ನ ಕಂಡು ಸನ್ಯಾಸವನ್ನು ಸ್ವೀಕಾರ ಮಾಡಿ ಬದುಕ್ತಾ ಇದ್ದಾರೆ. ಆ 2 ಸಂಸಾರದಲ್ಲಿ ಇದ್ದುಕೊಂಡು ಸನ್ಯಾಸತ್ವವನ್ನು ಪಾಲಿಸುತ್ತಿರುವಂತಹ ಮಂಡಲ ಮಿಶ್ರ ಭಾರತೀಯನ್ನ ನೀ ಯಾವಾಗ ಸೋಲಿಸ್ತೀಯೋ ಅವಾಗ ಜಗತ್ತಿನಲ್ಲಿರುವಂತಹ ಎಲ್ಲಾ ಸನ್ಯಾಸಿಗಳು ನಿನಗೆ ಸೋತಂಗೆ. ತಪ್ಪಿಜರಾಕರ್ತ ಅವ್ರ ಕಡೆ ಯಾವಾಗ ನೀ ಸೋಲ್ತೀಯೋ ಜಗತ್ತಿನ ಎಲ್ಲಾ ಸನ್ಯಾಸಿಗಳಿಗೆ ನೀ ಸೋತಂಗಂತಾರಂತವ್ರು. ಆಯ್ತು, ಎಂತೆಂಥವ್ರು ಸೋಲಿಸಿ ಬಂದಿನಿ, 2 ಮಂದಿನ ಗಂಡ ಹೆಂಡ್ರನ್ನ ಸೋಲಿಸೋದೇನು ಅಂತ ತಿಳ್ಕೊಂಡು ಹೋದ ಶಂಕರಾಚಾರ್ಯ. ಅವ್ರ ಮನೆಗೆ ಹೋದ ಕೂಡಲ ಒಂದು ಮನಿ ಇಟ್ರು, ಮನಿ ಮೇಲೆ ಒಂದು ತೆಮಿಗೆ ನೀರಿಟ್ರು, ಒಂದಿಷ್ಟು ಹೂವು ಪತ್ರೆ ಎಲ್ಲ ಇಟ್ರು. ಅವನ ಪಾದಕ್ಕೆ ಪೂಜಾಕಂತ ಬಂದಾಗ ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಕ್ ನಾ ಬಂದಿಲ್ಲ, ನನ್ನ ಜ್ಞಾನ ಮಂಥನದೊಳಗಡೆ ನಿಮ್ಮನ್ನು ಸೋಲಿಸಿ ನಿಮ್ಮನ್ನ ಕಡೆಯಿಂದ ಸೋಲನ್ನು ಒಪ್ಕೊಂಡು ನಾನು ಜಗತ್ತಿನ ಜ್ಞಾನಿಗಳ ಜ್ಞಾನಿ ಅಂತ ಅನ್ಸ್ಕೊಳಕ್ ಬಂದೀನಿ, ನಿಮ್ಮ ಆತಿಥ್ಯ ಬ್ಯಾಡ ಅಂದಂತವ. ಅವಾಗ ಅವರಿಬ್ರು ಅಂದ್ರು, ಸೋಲೋದು ಗೆಲ್ಲೋದು ಎರಡನೇ ಮಾತು,
ಸನ್ಯಾಸಿಯಾಗಿ ನೀನು ಬಂದಾಗ ಸಂಸಾರಿಕರಾಗಿ ನಾವು ಪಾದ ಪೂಜೆ ಮಾಡ್ಕೊಳ್ಳೋದು ನಮ್ಮ ಧರ್ಮ. ಮೊದಲ ನಮ್ಗೆ ಸಂಸಾರ ಧರ್ಮ ಮಾಡಕ್ಕೆ ಅವಕಾಶ ಕೊಡು, ಆಮೇಲೆ ನೀನು ಕೂಡ ವಾದ ಅಂದ್ರಂತವ್. ಸುಮ್ಮನೆ ಕಾಲಿಟ್ಟ, ಕಾಲು ತೊಳೆದ್ರು, ಹೂವ ಪತ್ರಿ ಇರಿಸಿದ್ರು, ನಮಸ್ಕಾರ ಮಾಡಿದ್ರು, ಒಳಗೆ ಕರ್ಕೊಂಡ್ರು. ಇಬ್ರಿಗೂ ವಾದ ನಡೀತಲ್ಲ, ಮಂಡಲ ಮಿಶ್ರ ಮತ್ತು ಶಂಕರಾಚಾರ್ಯನಿಗೆ ಇಬ್ರು ಮಾತಾಡಕತ್ತರಂತ ವಾದವಾದಾಗ. ಅವಾಗ ಶಂಕರಾಚಾರ್ಯ ಕೇಳ್ದಂತ, ನೀನು ವಾದ ಮಾಡ್ತಿ, ನಾನು ವಾದ ಮಾಡ್ತೀನಿ, ನನ್ನ ವಾದಕ್ಕೂ ನಿನ್ನ ಅದಕ್ಕೂ ಒಬ್ರು ಡಿಸಿಷನ್ ಕೊಡ್ಬೇಕಲ್ಲ, ಮತ್ತೆ ಯಾರು ಕೊಡೋರು? ಅವಾಗ ಅಂದಂತವ, ನನ್ನ ಹೆಂಡತಿ ಕೊಡ್ತಾಳ ಭಾರತಿ ಅಂದಂತವ. ಹೆಣ್ಣು ಕೊಡ್ತೈತಿ, ಅದು ನಿನ್ನ ಹೆಂಡತಿ. ಸಂಸಾರದ ವಯೋವೃದ್ಧದಲ್ಲಿ ಬೀಳುವಂತಹ ಋತುಸ್ರಾವನೆ ಎಸರುವಂತಹ ಒಂದು ನಾರಿ ಈ ಗುರುವಿಗೆ ಡಿಸಿಷನ್ ಕೊಡ್ತಾಳಕ್ಕೆ. ಆಕೆ ನಾರಿನೋ ಆಕೆ ಮಾರಿನೋ ಅದು ಎರಡನೇ ಪ್ರಶ್ನೆ, ಉತ್ತರ ಬೇಕಾಗಿದಲ್ಲ, ಸುಮ್ಮನೆ ಕುಂಡ್ರು ಆಕಿ ಕೊಡ್ತಾಳಂದಂತವ. ಆಯ್ತು, ಗಂಡನ ದೊಡ್ಡವನ್ ಮಾಡ್ಲಿಲ್ಲ, ಶಂಕರನ ಸಣ್ಣವನ್ ಮಾಡ್ಲಿಲ್ಲ, ಇಬ್ಬರಿಗೂ ನಿಷ್ಪಕ್ಷಪಾತವಾಗಿ ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಟಾಗ ಶಂಕರಾಚಾರ್ಯ ಗೆಲ್ತಾರೆ, ಮಂಡಲ ಮಿಶ್ರ ಸೋಲ್ತಾನೆ ವಾದದೊಳಗಡೆ, ಧರ್ಮವಾದದೊಳಗಡೆ. ಸೋತಾಗ ಅವಾಗ ಎಲ್ಲರೂ ಅವನ ಶಿಷ್ಯರೆಲ್ಲರೂ ಬಹುಪರಾಕ್, ಶಂಕರಾಚಾರ್ಯನಿಗೆ ಬಹುಪರಾಕ್, ಆಧ್ಯಾತ್ಮ ಸಾಮ್ರಾಟನಿಗೆ ಶಂಕರಾಚಾರ್ಯನಿಗೆ ಬಹುಪರಾಕ್, ಗೆದ್ದ ಶಂಕರ ಗೆದ್ದ ಶಂಕರ ಅಂತ ತಿಳ್ಕೊಂಡು ಎಲ್ಲರೂ ಕೂ ಹಾಕಕತ್ತಿದ್ರು. ಕೇಳಿದಳಂತ, ಗೆದ್ದವ್ರು ಯಾರು, ಸೋತವ್ರು ಯಾರು ಅಂದಂದಳಂತ. ಇಲ್ಲ, ಮತ್ ನಾನು ಗೆದ್ದೀನಿ, ನಿನ್ನ ಗಂಡ ಸೋತಾನ. ಹೌದಾ, ಖರೆ ಐತಿ, ನೀ ಗೆದ್ದಿ ಖರೆ ಐತಿ, ನನ್ನ ಗಂಡ ಸೋತಾನ ಖರೆ ಐತಿ. ನಿಮ್ ಇಬ್ರಿಗೂ ಡಿಸಿಷನ್ ಕೊಟ್ಟಿನಲ್ಲ, ಮತ್ ನನ್ನ ಗೆಲ್ಲಾರ್ದ ನೀ ಹೆಂಗ್ ಗೆದ್ದಿ ಅಂದಳಂತಾಕಿ. ಗಂಡನ ಗೆಲುವು ಅಂದ್ರೆ ಹೆಂಡತಿಯ ಗೆಲುವು, ಗಂಡನ ಸೋಲು ಅಂದ್ರೆ ಹೆಂಡತಿಯ ಸೋಲು. ಅರ್ಧಾಂಗಿ ತತ್ವವನ್ನು ನೀವು ಒಪ್ಪವಾದ್ರ, ಅರ್ಧನಾರೀಶ್ವರ ತತ್ವವನ್ನು ನೀವು ಒಪ್ಪವಾದ್ರ, ಶಿವ ಪಾರ್ವತಿ ಅಂತ ನೀ ಏನ್ ಹೇಳ್ಕೊಂತ ಬಂದಿಲ್ಲ ಅದನ್ನ ನೀವು ಒಪ್ಪವಾದ್ರ, ಮತ್ತ ಪಾರ್ವತಿನ ಸೋಲಾರ್ದ ಶಿವ ಹೆಂಗ್ ಸೋಲ್ತಾನು? ಅವಾಗ ನನ್ನ ಗಂಡನ ನೀ ಸೋಲಿಸಬೇಕಾದ್ರೆ ಮೊದಲು ನೀ ನನ್ನನ್ನು ಸೋಲಿಸ್ಬೇಕು, ಅವಾಗ ನನ್ನ ಗಂಡ ಸುತ್ತಂಗ ನನ್ನ ಕೂಡ ವಾದ ಮಾಡಂತಾಳಂತ. ಈಕೆ ಬಹಳ ಬೆರಿಕದಾಳ ಅಂದಂತವ. ಎಂತೆಂಥವ್ರ ತಲೆ ಮೇಲೆ ಕೈ ಇಟ್ಟಿನಿ ನಾನು, ಈಗ ನನ್ನ ತಲೆ ಮೇಲೆ ಕೈ ಇಡಕತ್ತಾಳಲ್ಲ, ಮತ್ತೆ ಈಕೆ ಹೆಂಗ್ ಮಾಡೋದು? ಏನು ಮಾಡಕ್ ಹೋಗ್ಬೇಡ, ನಾನು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟೆ ಅಂದ್ರೆ ನೀ ಗೆದ್ದಂಗ. ತಪ್ಪು ಜರಾಕರ್ತ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀ ಸೋತಂಗ ಅಂದಂತವ. ಆಯ್ತು ಕೇಳಂದಾಗ ಅವಾಗ ಹೇಳ್ದಂತ, ಇನ್ನು ನಮ್ಮಿಬ್ರು ವಾದಕ್ಕೆ ಡಿಸಿಷನ್ ಕೊಡವ್ರು ಯಾರಂತ ಕೇಳ್ದಂತ. ಅವಾಗ ಹೇಳ್ದಂತ, ನೀ ಸೋತ್ರ ನಿನ್ನ ಮನಸ್ಸ, ನಾ ಸೋತ್ರ ನನ್ನ ಮನಸ್ಸು ಅಂದಳಂತಾಕಿ. ಇವನ್ ಬೆವರ ಇಳಿದು ಬಿಡ್ತಂದ ಶಂಕರಾಚಾರ್ಯಂದು. ಎಂತ ಜ್ಞಾನಿ ಅದಾಳಿಕಿ, ಹೆಂಗ್ ಮಾತಾಡಕತ್ತಾಳ ಏನದು? ಅವಾಗ ನಿಂದ ಏನು ಪ್ರಶ್ನೆ ಕೇಳು ಹೆಣ್ಣೆ ಅಂದಂತವ. ಅವಾಗ ಅಂದಳಾಕೆ, ಶಂಕರಾಚಾರ್ಯ ಜ್ಞಾನನೇನು ಕೇಳಿದಳಂತಾಕಿ. ಹೌದು, ಜ್ಞಾನವೇ. ಅದು ಯಾವ ಜ್ಞಾನವಾದ್ರೂ ಜ್ಞಾನವೇನು? ಅವಾಗಂದಂತ ಶಂಕರಾಚಾರ್ಯ, ಅದು ಒಳ್ಳೆ ಜ್ಞಾನನೇ ಇರ್ಲಿ, ಕೆಟ್ಟ ಜ್ಞಾನನೇ ಇರ್ಲಿ, ಅದು ಮನೆ ಒಡೆಯೋದನ ಇರ್ಲಿ, ಮನೆ ಕೂಡ್ಸೋದನ ಇರ್ಲಿ, ಜ್ಞಾನವೇ. ಹೌದಾ? ಹೌದು. ಹಂಗ ಲೌಕಿಕ ಜ್ಞಾನ ಏನು ಶಂಕರ? ಲೌಕಿಕ ಜ್ಞಾನ ಆಗ್ಲಿ, ಪಾರಮಾರ್ಥ ಜ್ಞಾನ ಆಗಿರ್ಲಿ, ಸಂಸಾರ ಜ್ಞಾನ ಆಗಿರ್ಲಿ, ಸನ್ಯಾಸ ಜ್ಞಾನ ಆಗಿರ್ಲಿ, ಜ್ಞಾನವೇ. ಹಂಗಾರ ನಿನಗೆ ಜಗತ್ತಿನ ಎಲ್ಲಾ ಜ್ಞಾನ ಐತೆನ್ ಕೇಳಿದ್ರಂತಕ್ಕೆ. ಜಗತ್ತಿನ ಎಲ್ಲಾ ಜ್ಞಾನ ಇದ್ದಾಗನ ಜಗತ್ತಿನ ಎಲ್ಲಾ ಜ್ಞಾನಿಗಳನ್ನು ಸೋಲಿಸಿನಿ ಅಂದಂತವ. ಹೌದೇನು? ಹಂಗಾರ ಗಂಡ ಹೆಂಡರ ಕೂಡಿ ಮಕ್ಕಳ ಹಡಿಯುವಂತ ಜ್ಞಾನ ನೀನು ನನಗೆ ತೋರ್ಸಂತಾಳಂತಕ್ಕೆ. ಒಂದು ಕ್ಷಣ ಇಳಿದು ಬಿಟ್ಟಂತವ. ಅಬ್ಬಬ್ಬಬ್ಬಬ್ಬ, ಏನಿದೆ, ಏನು ಕೇಳ್ತಾಳಿಕ್ಕಿ? ಒಬ್ಬ ಸಂಸಾರಿಕನಿಗೆ ಸಂಸಾರಿಕನಿಗೆ ಗೊತ್ತಿರ್ತದೆ ಸನ್ಯಾಸಿ ಹೆಂಗ್ಬೇಕಂತೇಳಿ, ಅದು ಸನ್ಯಾಸಿಗೆ ಸಂಸಾರ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಮತ್ ನಿನಗೆ ಅದು ಗೊತ್ತಾಗ್ಲಾರ್ದ ಜಗತ್ತು ಗೆದ್ದಿನ ಅಂತ ಹೆಂಗ್ ಹೇಳ್ತೀನಿ, ನಡಿ ಶಾನೆ ಇದೆ ಅಂದಳಂತಕ್ಕೆ. ಅವಾಗ ದೀರ್ ನಮಸ್ಕಾರ ಹಾಕಿದಂತವ, ಯವ್ವ ನನ್ನ ಕಡೆ ತಪ್ಪಾಗಿದೆ, ನೀನ ದೊಡ್ಡಕ್ಕೆ ಅಂದಂತವ. ಅಂದ್ರೆ ಯಾವಾಗ ಒಂದು ಗಂಡಿನ ಹಿಂದೆ ಒಬ್ಬ ಹೆಣ್ಮಗಳು ಹಿಂದೆ ಬೆನ್ನಿಗೆ ನಿಂದಿರ್ತಾಳೆ, ಅವಾಗ ಅವ ಭಾಳ ದೊಡ್ಡವ ಅನ್ಸ್ಕೊತಾನೆ. ನಡಿ ಹಲ್ಲಚ್ಚಲಾರ್ದು ಹೊರಿತರುನು, ಚಂದಂಗೆ ಒಂದು ಹುರುಳಿ ಹಾಕಿ ಬೆಳೆಸುನು, ಹಂಗಿಂಗ್ ಮಾಡಿ ಕೂಡಿಸುನು ಅಂದಾಗ ರೊಕ್ಕ ಎಲ್ಲೇ ಒಂದ್ರ ನಡಿ ಆಧಾರ್ ಕಾರ್ಡ್ ಕೊಟ್ರ ಧರ್ಮಸ್ಥಳದಾಗ 50,000 ರೂಪಾಯಿ ಕೊಡ್ತಾರು, 5,000 ರೂಪಾಯಿ ಮುರ್ಕೋತಾರು, ತಿಂಗಳ ಇಟ್ಟಿಟ್ಟು ಮಾಡಿ ತುಂಬ್ಕೋತ ಹೋಗುನು ಅಂತ ತಿಳ್ಕೊಂಡು ಸಾಲ ತೆಗೆದು ಕೊಟ್ಟಳ ಅಂದ್ರೆ ಅವ್ ತಗೊಂಡ್ ಬಂದ್ ಮತ್ತೆ ಹಿಂಗ್ ಮೀಸಿ ತಿರ್ಕೋತ ಅಗ್ದಿ 10 ರೂಪಾಯಿ ತಿರ್ಗಾಡ್ತಿರ್ತ. ಈಕಿನ ರೊಕ್ಕ ಕೊಡ್ಲಿಲ್ಲ ಅಂದ್ರ ಮತ್ತ ಕೊಡೋದು ಬಿಡೋದು ಪ್ರಶ್ನೆ ಬೇರೆ. ನಿನಗೇನು ಕೊಟ್ರ ಏನು ಕೈಯಾಗ 3 ಹಾದಿ ಮನ ತಾಳಂಗಿಲ್ಲ, ನಡಿ ಅಂತ ತಿಳ್ಕೊಂಡು ಅಂದಿರಂದ್ರ ಅವ ಪಕ್ಕ ಹಗ್ಗ ತಗೊಂಡು ಉರ್ಕೊ ಹೋಗ್ತಾನವ. ಹಂಗ ಹೆಣ್ಮಕ್ಕಳು ಗಂಡನಿಗೆ ಸಂಸ್ಕಾರ ಕೊಡ್ತಾರ. ಹಂಗ ನೀಲಮ್ಮ ಬಸವಣ್ಣನಿಗೆ ಸಂಸ್ಕಾರ ಕೊಟ್ಟಳು. ಹಿಂದೆ ದಾರಿ ದೀಪವಾಗಿ ನಿಂತಳು. ಹರಳಾದಳು ಬಸವಣ್ಣನ ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ, ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ. ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ಚೆಳೆಹೊಡೆದಳು ಚಂದಕ್ಕೆ. ಸಮಚಿತ್ತದ ರಂಗೋಲಿ ಒಳಹೊರಗು ದೀಪವು, ಹಾಯ್ದಾಡುವ ಹೊಸ್ತಿಲಲ್ಲಿ ಹೈದಾಡದ ಧೂಪವು. ಅಂಥವಳು ನೀಲಮ್ಮ. ಇಂಥವರ ಸಂಸಾರವನ್ನು ನೋಡೋದಕ್ಕಾಗಿ ಮಲೆನಾಡಿನಿಂದ ಮೆಲ್ಲನೆ ಹೆಜ್ಜೆ ನೀಡುತ್ತಾ 2 ಜನ ಗಂಡ ಹೆಂಡತಿ ಕಲ್ಯಾಣಕ್ಕೆ ಬರ್ತಾರೆ. ಅವರೇ
ಶಿವಶರಣ ಮೇದಾರ ಕೇತಯ್ಯ ಮೇದಾರ ಸಾತವ್ವೆ. ಎಲ್ಲರೂ ಕೂಡಿ ಕಲ್ಯಾಣದಲ್ಲಿ ನೆರೆದು ತಮ್ಮದೇ ಆದಂತಹ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಅಲ್ಲೇ ಇರುವಂತಹ ಗವಿ ಒಳಗಡೆ ಕೊರೆದು ತಮ್ಮ ವಾಸಸ್ಥಾನವನ್ನು ಮಾಡಿಕೊಂಡು ಶರಣರ ಘನಮೇಳಾಪದೊಳಗಡೆ ಕೂಡಿ ಸತ್ಯಶುದ್ಧ ಕಾಯಕವನ್ನ ಮಾಡಿ ತಂದದ್ರೊಳಗಡೆ ಉಳಿಸಿದ್ರೊಳಗಡೆ ಜಂಗಮರು ಕೊಟ್ಟು ಜಂಗಮರು ಉಳಿದ್ರೊಳಗೆ ತಾವು ತಿಂತಿದ್ರು, ಇಲ್ಲದ್ರು ಉಪವಾಸ ಮಲಗ್ತಿದ್ರು. ಇಂದಿಂಗೆ ನಾಳಿಂಗೆ ಎಂದಾದಡೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಅನ್ನುವಂತಹ ಇಬ್ಬರು ಜನ ಗಂಡ ಹೆಂಡ್ರ ಸಾಲಿನೊಳಗಡೆ ಇವರಿಬ್ಬರು ಜನ ಮುತ್ತಿದ್ದಂಗಿದ್ರು. ಯಾರು? ಸಾತವ್ವೆ ಮತ್ತು ಕೇತಯ್ಯ. ಆದ್ರೆ ಭಗವಂತ ಬಾಳ್ ಕೆಟ್ಟಿರ್ತಾನಂತವ. ಅವ ಪರೀಕ್ಷೆ ಮಾಡಿ ನೋಡ್ತಾನಂತವ, ಇದು ಹೆಂಗೈತಿ, ಇದು ಒಳ್ಳೇದಾಯ್ತೋ, ಇದು ಚಲೋ ಆಯ್ತೋ. ನಿಮ್ಗೆ ಗೊತ್ತಿರ್ಬೇಕ್ರವ, ಒಂದು ದೊಡ್ಡ ಪಡಗಾಳಿ ಬೀಸಿದ ಮ್ಯಾಲ, ಅಡಮಳಿ ಬಿದ್ದ ಮ್ಯಾಲ ಮಾವಿನ ಹಲ್ಲೆಲ್ಲ ತಳಗ್ ಬಿದ್ದಿರ್ತಾವ. ಗೊತ್ತೈತಿ ನಿಮಗೆ? ಮಾವಿನ ಹಲ್ಲೆಲ್ಲ ಬಿದ್ದಿರ್ತಾವ. ಅದ್ರ ಗಿನಿ ತಿಂದಿರ್ತೈತಿ, ಕಾಯಿ ತಿಂದಿರ್ತೈತಿ, ಮಂಗ್ಯ ತಿಂದಿರ್ತೈತಿ, ಜುರಿ ಹತ್ತಿದಾರ ಇರ್ತೈತಿ, ಒಡದಾರ ಇರ್ತೈತಿ, ಅದೊಂದು ಚಲೋ ನೆಲದಾಗ ಬಿದ್ದದಾರ ಇರ್ತೈತಿ, ರೌದಿ ಮೇಲೆ ಬಿದ್ದದಾರ ಇರ್ತೈತಿ, ಒಂದು ಹಣ್ಣು ಅದರ ಇರ್ತೈತಿ, ಹುಳಿ ನೀರು ಇರ್ತೈತಿ. ಹೌದಾ? ಯಾವ ಹಣ್ಣು ತಗೋತೀರಿ? ಯಾವ ಹಣ್ಣು ತಗೋತೀರಿ? ಚಲೋ ಐತೋ, ಎಲ್ಲಿ ಬಿದ್ದೋಯ್ತೋ, ಹೆಂಗೈತೋ, ಜುರು ಹತ್ತೈತೋ ಇಲ್ಲೋ, ಗಿನಿ ತಿಂದೈತೋ ಇಲ್ಲೋ ಅಂತ ನೋಡಿ ತಗೋತೀವಿ. ಹಂಗೆ ಇಲ್ಲೂ ಭಾಳ ಬಿದ್ದಾವಂತ ಊರಾಗ. ಈ ಸಂಸಾರ ಅನ್ನುವಂಥ ತಿಪ್ಪ್ಯಾಗ ಬಿದ್ದಾವಂತವು. ಮತ್ ಅವ ತಿನ್ನಾಕ ಆಶೆದಾಗ ತಗೋಬೇಕಲ್ಲ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಬಿದ್ದಿರ್ಬೇಕದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂ ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ನಿಷ್ಪತ್ತಿ ಎಂಬ ಹಣ್ಣು. ಉತ್ಪತ್ತಿ ಅವನತಿ ಇಲ್ಲದ್ದು ನಿಷ್ಪತ್ತಿ. ಯಾವುದಕ್ಕೆ ಉತ್ಪತ್ತಿ ಇಲ್ಲವೋ, ಯಾವುದು ನಿಷ್ಪತ್ತಿ, ಯಾವುದು ಅವನತಿ ಆಗೋದಿಲ್ವೋ, ಯಾವುದು ಹುಟ್ಟಂಗಿಲ್ಲ, ಯಾವುದು ಸಾವಂಗಿಲ್ಲ, ಅದಕ್ಕೆ ನಿಷ್ಪತ್ತಿ ಅಂತಾರ. ಬೇಕು ಬೇಡೆಂಬ ಭವಬೀಜಗಳ ಹುರಿದು ಲೋಕದೊಳಗಿದ್ದು ಇಲ್ಲದಂಗಾಗಿರ್ತೈತಲ್ಲ, ಅದಕ್ಕೆ ನಿಷ್ಪತ್ತಿ ಅಂತಾರ. ಬೇಕು ಬೇಡೆಂಬ ಭವಬೀಜಗಳ ಹುರಿದು ನನ್ನದನ್ನೋದನ್ನ ಅದ್ರೊಳಗಿರಂಗಿಲ್ಲ. ಅಂತ ಒಂದು ಹಣ್ಣು ಅವನಿಗೆ ಬೇಕಾಗಿತ್ತಂತ. ಅಂತ ಹಣ್ಣು ಆರಿಸುವಾಗ ತಗತಗದ್ ನೋಡ್ತಿದ್ದ. ಹರ ತನ್ನ ಭಕ್ತರ ತಿರುವಂತೆ ಮಾಡುವ ನೋಡ್ತಾನಂತ. ಹೊಳಶ್ಯಾಡ್ ಹಂಗೊಮ್ಮಿದು ಚಲೋ ಐತೋ ಇಲ್ಲೋ ವರೆದು ನೋಡುವ. ಎಲ್ಲಾರ ಒಂದಿಷ್ಟು ಹಾದ್ಯಾಗ ಹೋಗುವಾಗ ಒಂದಿಟ್ಟು ಬಂಗಾರ ಗಿಂಗಾರ ಏನಾರು ಸಿಕ್ತಂದ್ರೆ ಏನ್ ಮಾಡ್ತೀರಿ? ಸಿಮೆಂಟಿನ ಗಾಡಿಗೆ ತಿಕ್ಕಿ ನೋಡ್ತೀರಿ, ಅದು ಖರೆ ಐತೋ ಹೊಟ್ಟೆ ಐತೋ, ಇದು ಹುಸಿ ಐತೋ ಚಲೋ ಐತೋ, ಹಿಂಗೆ ನೋಡ್ತಿರಲ್ಲ. ಹಂಗೆ ಅವು ನೋಡ್ತಾನಂತ. ಇದು ಬಿದ್ದೈತಿ ಸಂಸಾರದಾಗ, ಇದು ಚಲೋ ಐತೋ ಇಲ್ಲೋ. ಅರೆದು ನೋಡುವ ಚಂದನದಂತೆ. ನೀರಾಗೆದ್ದು ಹೆಂಗೆ ಚಂದನದ ಕಟ್ಟಿಗೆ ತಿಕ್ತಿರಲ್ಲ, ಎಟ್ಟು ಬೇಕಾದ ತಿಕ್ಕಿದ್ರು ಕೂಡ ಸುಗಂಧವನ್ನ ಕೊಡಾಕತ್ತಂದ್ರ ಅದು ಗಂಧದ್ದು, ದುರ್ಗಂಧ ಕೊಡಾಕತ್ತಂದ್ರ ಅದು ಜಾಲಿದು, ಬೇವಿಂದು. ಜಾಲಿ ಬೇವ ಯಾರು ಹನಿಗೆ ಹಚ್ತಾರೇನು? ಏನ್ ಹಚ್ತಾರ? ಗಂಧನ ಹಚ್ತಾರ. ಹಂಗಾರ ಇದು ಗಂಧದ ಕಟ್ಟಿಗೆ ಅಂತ ಗೊತ್ತಾಗಬೇಕಾರ ಅದನ್ನ ತೆಯ್ದ ನೋಡ್ಬೇಕು. ಆ ತೇಯುವಾಗ ಒಂದಿಟ್ಟು ತ್ರಾಸ ಆತಂದ್ರೆ ಆಗೋದೇನೆ. ಅವಾಗ ತೇದ ನೋಡ್ತಾನಂತ. ವರೆದು ನೋಡುವ ಕಬ್ಬಿನದ ಕೋಲಿನಂತೆ. ಕಬ್ಬು ನೋಡಿರಿಲ್ಲವ? ಕಬ್ಬು ಹಾಲು ಹಿಂಗ್ ಮಾಡಿ ಹಿಂಡಿದ ಮ್ಯಾಲ ಅದ್ರದ್ದು ಎಲ್ಲ ಅವಯವಗಳೆಲ್ಲ ಸಣ್ಣ ಆದ್ಮ್ಯಾಲ ಆ ಹಾಲು ತಂದು ಕುದಿಸಿದ ಮ್ಯಾಲ ಆ ಹಾಲು ಕುದ್ದು ಪಾಕ ಆದ್ಮೇಲೆ ಅವಾಗ ಬೆಲ್ಲ ಸಕ್ಕರೆ. ಮತ್ತಿನ್ನು ಅದನ್ನ ಹಿಂಡುವಾಗ ನೋವಾಕತೈತಿ ಅಂತಂದ್ರೆ ಕಬ್ಬಿನೊಳಗೆ ಸಕ್ಕರೆ ಬರಕ್ ಸಾಧ್ಯದ ಏನು? ಇಲ್ಲ, ಸಾಧ್ಯ ಇಲ್ಲ ಅದು. ಹಂಗ ಈ ರೀತಿಯಾಗಿ ತೊರೆದು ಪರೀಕ್ಷೆಯನ್ನು ಮಾಡಿದಾಗ ಬೆದರದೆ ಬೆಚ್ಚದೆ ಇದ್ದಡೆ ಕರವಿರಿದು ಎತ್ತಿಕೊಂಬ ನಮ್ಮ. ನೋಡಿ ಹಿಂಗ್ ಕೈ ಹಿಡಿದು ಎತ್ಕೋತಾನಂತವ. ಎಲ್ಲ ಕಷ್ಟಗಳನ್ನ ಕೊಟ್ಟು ನೋಡ್ತಾನ. ಒಂದಿಟ್ಟು ಸಾಲ ಆದಂಗೆ ಮಾಡ್ತಾನಂತ. ಸಾಲ ಆದಾಗ್ರೆ ನಾನು ಬಿಡ್ತಾರೇನೋ. ಒಂದಿಟ್ಟು ರೋಗ ರುಜಿನ ಬಂದಂಗೆ ಮಾಡ್ತಾನಂತ. ಆಗ ನಾನು ಬಿಡ್ತಾರೇನೋ. ಒಂದಿಟ್ಟು ಕೆಟ್ಟ ಮಂದಿ ಕಡೆ ಮಾತಾಡ್ಸಂಗೆ ಮಾಡ್ತಾನಂತ. ಮನದೊಡೆಯ ಮಹದೇವ ಮನವ ನೋಡಿಹನೆಂದು ಮನುಜರ ಕೈಯಲ್ಲಿ ಒಂದೊಂದು ನುಡಿಸುವ. 4 ಮಂದಿ ಕಡೆ ಏನೇನೇನೋ ಮಾತಾಡ್ಸ್ದಂಗೆ ಮಾಡ್ತಾನಂತ. ಅವಾಗ ಇಟ್ಟೆಲ್ಲ ಭಕ್ತಿ ಮಾಡಿದ್ವಿ, ಇಟ್ಟೆಲ್ಲ ದೇವರ ಮಾಡಿದ್ವಿ, ಇಟ್ಟೆಲ್ಲ ಲಿಂಗ ಪೂಜೆ ಮಾಡ್ಕೊಂಡು, ಇಟ್ಟೆಲ್ಲ ಬಸವ ಅಂದ್ ಇಟ್ಟೆಲ್ಲ ಮಾಡ್ರು ನಮ್ಗೆ ಇಟ್ಟು ಮಾಡ್ಯಾನಲ್ಲ ಅಂತ ಅಂದ್ರಿ ಇದು ಕೊಟ್ಟಿತಂತಾನಂತವ. ಇಟ್ಟೆಲ್ಲ ಮಾಡಿದ್ರು ಕೂಡ ಹೇಳ್ತಾರವರು, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಗೆಲುವೆನೆಂಬ ಭಾಷೆ ಭಕ್ತನದು, ಕೊಲುವೆನೆಂಬ ಭಾಷೆ ದೇವನದು. ಸತ್ಯವೆಂಬ ಕೋರಲಗವನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾನ ಕೂಡಲ ಸಂಗಮ ದೇವ. ನೋಡ್ತಾನಂತವ, ಅವ ಕೊಲ್ತೀನಿ ಅಂತಾನಂತ, ಆದ್ರೆ ನೀವು ಗೆಲ್ತೀನಿ ಅನ್ಬೇಕಂತ ಅವನ ಮುಂದೆ. ಹಂಗ ನಾನಾ ರೀತಿ ಕಷ್ಟಗಳಂತಂತಂತಂದು ಒಡ್ತಾನಂತವ. ಅವ ಅಪ್ಪಗೆ ರೋಗ ಬಂದಂಗೆ ಮಾಡ್ತಾನಂತ. ಗುಳಿಗೆ ಕೊಡ್ತಾರೋ ಇಲ್ಲೋ,
ಮಕ್ಕಳಿಗೆ ರುಜಿಗೆ ಸಾಲಿಗೆ ಖರ್ಚು ಆಗ್ಲಾರ್ದಂಗೆ ನೋಡ್ತಾನಂತವ, ಕಡಿಮೆ ಬಿದ್ದಂಗೆ ಮಾಡ್ತಾನಂತ. ಕಲಿಸ್ತಾರೋ ಇಲ್ಲ. 4 ಮಂದಿ ಪಟ್ಟಿ ಪೇಪರ್ ತಗೊಂಡು ಕೈಯಾಗ ಬಂದು ಬರ್ದಂಗೆ ಮಾಡ್ತಾರಂತ. ಪಟ್ಟಿ ಪೇಪರ್ ಓದಿರಲಿಲ್ಲ ನೀವು? ಓದಿಲ್ಲ? ದೇಣಿಗೆ ಪತ್ರ ಇಟ್ಟಿರಿಲ್ಲ? ಇಟ್ಟಿರಿ. ಎಲ್ಲಿ ಇಟ್ಟಿರಿ? ಕೊಡ್ತೀರಿ ಅಲ್ಲವ? ಭಾಳ ಚಲೋ ಅಲ್ರಿ ಬಸ್ಸು. ನಾ 1.5 ತಿಂಗಳತ್ ಬಡ್ಕೊಳಕತ್ತೀನಿ, ಇನ್ನೂ ಜಾತ್ರೆಗೆ ಪಟ್ಟಿ ಬರ್ವತ್ ನಮ್ಮಲ್ಲೇ. ಕೊಡ್ತೀರವ? ಕೊಡ್ಲಿಲ್ಲ ಅಂದ್ರೆ ಹೇಳಿ ನೋಡಿ ಮಜಾ ಹೆಂಗೆ ಮಾಡ್ತೀನಿ, ನಾಳೆ ಹೆಂಗೆ ಬರ್ತೈತಿ ಪಟ್ಟಿ. ನಿಮ್ಗೆ ಗೊತ್ತಿರ್ಬೇಕಿವ. ಹಿಂಗೆ ಊರಾಗ ಒಬ್ಬ ಜಾತ್ರೆ ಮಾಡಕತ್ತಿದ್ದಂತ. ಅವ್ನು ಊರಾಗ ಒಬ್ಬ ದೊಡ್ಡ ಮನುಷ್ಯ ಇದ್ದತ್ತ. ನಿಮ್ಮ ಕಡೆ ಅಲ್ರಿ, ನಮ್ಮ ಕಡೆ ಯಮಕನಮರಡಿ ಕಡೆ. ಇಲ್ಲಿ ಯಾರಾದ್ರ ಇಲ್ಲಿ ಹಂಗೆ ಯಾರಿಲ್ಲ ಅನ್ನಿಸ್ತದೆ, ಅದಕ್ಕೆ ಇಂಥದ್ದು ನಡೆದೈತಿ. ಯಮಕನಮರಡಿ ಕಡೆ, ಆ ಕಡೆ ನಮ್ಮ ಕಡೆ ಪಾಪ ಗುಡಿಗೇರಿ ಭಾಗದಾಗ ರೀ, ಕುಂದರ್ನಾಡಿನಾಗ ಒಬ್ಬ ಚಲೋ ಮನುಷ್ಯ ಇದ್ದಂತ್ರಿ ಅವ ಗೌಡಪ್ಪ. ಹೆಂಗಿದ್ದಂದ್ರೆ ಅವ ಗೌಡಪ್ಪನ ಹೇಳ್ತೀನಿ, ಮೊದಲಾಗಿ ಗೌಡಪ್ಪ ನಿಮಗೆ ಎಂದ್ ಹಿಂಗೆ ಮುಸುರುಗೈಲೆ ಕಾಗಿ ಹೊಡೆದವಲ್ಲ ಅಂತವ. ಒಂದು ದಿನ ಅವ್ರಪ್ಪ ಸತ್ತದ, ಗೌಡಪ್ಪನಪ್ಪ, ದೊಡ್ಡ ಗೌಡಪ್ಪ ಸತ್ತಿದ್ದ. ಅವ್ ಹೆಂಗಂದ್ರೆ ಚೌಕಟ್ಟು ಕಿತ್ತರೂ ಕೂಡ ಬರ್ಲಾರ್ದಟ್ಟು ಮೈ ಬಿಟ್ಟಿದ್ದತ್ತವ, ಮಂದ್ಯ ತಿಂದಿದ್ದಂತವ್. 3 ರಂಗ 6 ರಂಗ 8 ರಂಗ 10 ರಂಗ ಭಾಳ. ಇನ್ನೇನು ಕಡ್ನಾ ಬಂದೈತೆ ಅಂದ್ರೆ ಒಂದು ಜ್ವಾಳ ಚೀಲ ಇಟ್ಕೊಂಡು ಹಿಂಗೆ ಕೊಡ್ತಿದ್ದಂತವ್. 10 ರೂಪಾಯಿ ಕೊಡವಂತ 10 ಗುಂಟೆ ಹೊಲ ಬರ್ಸ್ಕೋವಂತವ್. ಅಂತಾವ್ ಗೌಡಪ್ಪವ. ಇಲ್ಲಲ್ರಿ ನಮ್ಮ ಕಡೆ. ನಿಮ್ಮ ಕಡೆ ಹಿಂಗೆ 6 ರಂಗ 3 ರಂಗ ಅಂದ್ರೆ ಗೊತ್ತಿಲ್ಲ ಪಾಪ, ಹಂಗಿದ್ದತ್ತವ್. ನಿಮ್ಗೆ ಹೇಳ್ತೀನಿ, ಮಂದ್ಯದೆಲ್ಲ ತಿನ್ನಬಾರ್ದು ತಿಂದು ತೇಗಿದ್ದ. ನಿಮ್ಗೆ ಹೇಳ್ತೀನಿ, ಹೆಣ ಒಯ್ಯೋದು ಇಮಾನ್ ಅಂತಾರೆ. ಇಮಾನ್ ಅದಾವ ನೀವು ಕಡೆ? ಹೆಂಗೆ ಒಯ್ತೀರಿ ಕಡೆ? ಕಂಬಳಾಗ ರೀ, ಕಂಬಳಾಗ ಒಯ್ತೀರಿ. ಇಮಾನ್ ಇಲ್ಲ. ಇಮಾನ್ ನೋಡ್ಯಾರಿ ಇಲ್ಲಿ ನೀವು? ಇಮಾನ್ ನೋಡ್ಯಾರವ? ನೋಡಿರಿ. ಕಟ್ಟಿಗೆದ ಬಿದಿರು ಇರ್ತಾವ ನೋಡ್ರಿ. ಈಗೆಲ್ಲ ಸ್ಟೀಲ್ನು ಬಂದಾವ, ಯಾಕಂದ್ರೆ ಮಂದಿ ನೇಟ್ ಆದ್ರೆ. ಆಗ ಬಿದಿರ್ನಾಗ ಹೋಗ್ತಿದ್ವು, ಬೆತ್ತದ ಇದು ಇರ್ತಿದ್ವು, ಗೊತ್ತಿರ್ಬೇಕು ನಿಮ್ಗೆ. ಇಮಾನ್ ಅಂತಾರ, ಸದರಿ ಅಂತ ಕರೀತಾರ, ಚಿಟಪಲ್ಲಕ್ಕಿ ಅಂತಾರ, ಕೈವಲ್ಲಿ ಅಂತಾರ. ಹೌದಾ? ಆ ಬಿದಿರಿನೊಳಗೆ ಒಯ್ಯಾಕತ್ರಂತ ಗೌಡಪ್ಪ ಜಗತ್ತಿತ್ತಿಂದ ಮಿಗಿಲಾಗಿದ್ದ. ಸದರೇ ಮುರಿತತ್ತ ಅವನು ಒಯ್ಯಾಕೆ ಹೋಗಿ, ಹಂಗೆ ಬಲ್ತಿದ್ದತ್ತ ಅವ. ಅವಾಗ 4 ಮಂದಿ ಅಂದ್ರತ, ಇಲ್ಲೇ ಚಿಕ್ಕೋಡಿ ಗೋಕಾಕ್ ಸಮೀಪ ಐತಿ, ಮತ್ತು ಅಪ್ಪ ಸತ್ತಾನ, ಊರ್ ಗೌಡ, ಊರಾಗ ಮೆರವಣಿಗಾಗ್ಲಾರ್ದು ಹೋದ್ರ ತಪ್ಪಾದಿತ್ತು. ಕಂಬಳ್ಯಾಗ ಅವ್ನು ಕಾಣಂಗಿಲ್ಲ, ಹೊರಾಕ್ ಮಂದಿ ಸಿಗಂಗಿಲ್ಲ, ಮತ್ತು ಒಂದು ತರುಣ ಅಂತ ತಿಳ್ಕೊಂಡು ತರಿಸಿದ್ರಂತ. 11,1111 ರೂಪಾಯಿ ಬಿತ್ತತ್ತಾರ ಅದಕ್ಕೆ. ತರಿಸಿ ಬಾಳೆಗಡ ಎಲ್ಲ ಕಟ್ಟಿ ಮೆರವಣಿಗೆ ಮಾಡಿ ತಗೊಂಡು ಹೋದ್ರತ್ತ. ಅವ್ರ ಅಪ್ಪ ಸತ್ತಾ ಕೊಟ್ಟಿದ್ದತ್ತಾರ ಅದನ್ನ. ಏನ? ಇಮಾನ. 4 ಹುಡುಗರು ಹೋಗೋರ್ತಾರ ಅವ್ನ ಮನೆಗೆ ಪಟ್ಟಿಗೆ. ಹಿಂಗೆ ಊರಾಗ ಪ್ರವಚನ ಹಚ್ಚಿವಿ, ಮತ್ತು ಪಟ್ಟಿ ಕೊಡಪ್ಪ ಅಂದಾಗ ನಮ್ಮಪ್ಪ ಸತ್ತಾಗ ಇಮಾನ್ ಕೊಟ್ಟೇನಂತಿದ್ದತ್ತಾವ. 4 ಹುಡುಗರು ಬಸವಣ್ಣನ ಜಾತ್ರೆ ಮಾಡಾಕತ್ತೀವಪ್ಪ, ಮತ್ತು ಏನಾರ ಒಂದು ಅಕ್ಕಿ ಪಾಕೆಟ್ ಬರ್ಸಂದ್ರೆ ನಮ್ಮಪ್ಪ ಸತ್ತಾಗ ಇಮಾನ್ ಕೊಟ್ಟಿಲ್ಲ ನಾನು ಅವತ್ತ. ಊರಾಗ 4 ಮಂದಿ ಏನಾರ ಒಂದು ದೇವ್ರ ಜಾತ್ರೆ ಮಾಡ್ಬೇಕಂತ ತಿಳ್ಕೊಂಡು ಪಟ್ಟಿ ಬರ್ಸಕ್ ಹೋದ್ರೆ ನಮ್ಮಪ್ಪ ಸತ್ತಾಗ ಇಮಾನ್ ಕೊಟ್ಟೇನಿಲ್ಲ ನಾವತ್ತ. 4 ಮಂದಿ ಹುಡುಗರು ಬಸವ ಜಯಂತಿ ಮಾಡಿ ಒಂದಿಷ್ಟು ಊರಾಗ ಮೆರವಣಿಗೆ ಮಾಡ್ತೀವಿ ಅಂದ್ರೆ ನಮ್ಮಪ್ಪ ಸತ್ತಾಗ ಮತ್ತು ಪಟ್ಟಿ ಇಮಾನ್ ಕೊಟ್ಟೇನಿಲ್ಲ ನಾವತ್ತ. ಒಟ್ಟು ಹಂಗೂ ಹಿಂಗೂ 4 ಮಂದಿ ಕೂಡಿ ಏನಾರ ಒಂದಿಟ್ಟು ಗಿಂಡ ಮಾಡಿ ಕನ್ನಡ ಶಾಲೆಗೆ ಒಂದಿಟ್ಟು ಕಾರ್ಯಕ್ರಮ ಮಾಡ್ಬೇಕಂತ ಹೋದ್ರೆ ನಮ್ಮಪ್ಪ ಸತ್ತಾಗ ಇಮಾನ್ ಕೊಟ್ಟೇನಿಲ್ಲ, ನಿಮ್ಮ ಅಪ್ಪಗಳೆಲ್ಲ ಅದ್ರಾಗ ಹೋಗಂತಿದ್ದಾವ. ಒಟ್ಟಿದ್ದ ನಾವತ್ತ. ಊರಾಗ ಯಾವ್ಯಾವ ಹೋಗ್ಯಾರಲ್ಲ ಎಲ್ಲಾರು ನಮ್ಮ ಅಪ್ಪ ಸತ್ತಾಗ ಕೊಟ್ಟು ಇಮಾನದಾಗ ಹೋಗ್ಯಾರ. ಇನ್ನೂ ಎಷ್ಟು ಪಟ್ಟಿ ಬರ್ಸ್ಕೊ, 11 ರೂಪಾಯಿ ಮೇಲೆ 1 ರೂಪಾಯಿ ಬರ್ಸಿರ್ಕಿಲ್ತಾವ. ಒಟ್ಟು ಏನ್ ಕೇಳ್ತೀರಿ ಕೇಳ್ರಿ. 4 ಹುಡುಗರು ಒಂದಿಟ್ಟು ರಾಡಿ ಮಾಡಿ ಒಂದಿಟ್ಟು ಎಲ್ಲರ ಗ್ವಾಡಿಯದಂಡೆ ಕಿಲ್ಲಾ ಕಟ್ಟಿದಾಗ ಒಂದಿಟ್ಟು ಸಕ್ರಿ ಪುಟಾಣಿಗೆ 5 ರೂಪಾಯಿ ಕೇಳ್ರ ನಿಮ್ಮ ಅಪ್ಪಗಳು ಸತ್ತಾಗ ಪಲ್ಲಕ್ಕಿ ಕೊಟ್ಯಾನ ನಾವತ್ತಾವ. ಒಟ್ಟು ಅಂತ ಮಗ ಎದ್ದತ್ತಾವ. ನಿಮ್ಗೆ ಹೇಳ್ತೀನಿ, ಬಸ್ಸು ಅವ್ರವರೆಲ್ಲ ಕೂಡಿ ನಾನಂತ ಬೆರಿಕ ಸ್ವಾಮಿ ಪ್ರವಚನ ಮಾಡಕ್ಕೆ ಬಂದಿದ್ದತ್ತ. ಅವ್ ಬಂದು ಹೇಳ್ದತ್ತ, ಅಲ್ರಿ ಹೊಟ್ಟೆ ಆಡ್ಕೊತ ಬರೋದಿದ್ದತ್ತು, ಯಾಕೋ ಏನಾಗೈತೆ ಕೇದತ್ತ ಅವ್ನ ಸ್ವಾಮಿ. ಏನಿಲ್ರಿ ಅಜ್ಜರ, ನಮ್ಮ ಊರಾಗ ಒಬ್ಬ ಗೌಡಪ್ಪದನ್ರಿ, ಸಾಕಾಗಿ ಹೋಗಿತ್ರಿ. ಏನು ಕೇಳ್ತೀರಿ ಕೇಳ್ರಿ, 11 ರೂಪಾಯಿ ಮೇಲೆ 1 ರೂಪಾಯಿ ಬರ್ಸಾನಿಲ್ಲ ಮಗ. ಅವ್ರಪ್ಪ ಸತ್ತಾಗ ಇಮಾನ್ ಕೊಟ್ಟಾನ್ರಿ, ಇವ್ ಹೋಗಾಕ ಬಂದಿನ ಅದನ್ನ ಹೇಳದ. ಆ ಇಮಾನ್ ಮುರಿಯಾಕ ಬತ್ತ ಖರಿ ಇವನು ಪಟ್ಟಿ ಮುಗಿವಾತ್ರಿ, 1 ರೂಪಾಯಿ ಬರ್ಸಾನಿಲ್ಲ ಅಂದತ್ತ. ಅವಾಗ ಒಬ್ಬ ಅಜ್ಜ ಕೂತಿರ್ತಾರೆ ಬೆರಿಕೆ. ಅವ ಅಂದತ್ತ, ಈ ಮಗಂದು ಕೇಳಿ ನಾ ಮುಪ್ಪಾಗೇನಿ, ಅವ್ ಏನು ಇಮಾನ್ ಕೊಟ್ಟನಲ್ಲ, ಬೇಕಾದ್ರೆ ನಾಳೆ ಹೊಸದ ಮಾಡಿಸೋನು, ಅವ್ನ ಮನೆ ಮುಂದೆ ಓದಿಟ್ಟು ಬರೋರು ಅಂದತ್ತ ಅವ ಅಜ್ಜ. ಇವು ಹುಡುಗರು ಭಾಳ ಬೆರಿಕಿದ್ದುತ್ತಾರೆ ಪ್ರವಚನ ಹಚ್ಚದು. ಅವು ಹಂಗ ಓದಿಟ್ಟು ಬರ್ಲಿರ್ತಾರೆ. 2 ಬಾಳಿಗಡೆ 2 ಕಬ್ಬ ಕಟ್ಟಿ ಓದಿಟ್ಟು ಬಂದತ್ತ ಅವ್ನ ಮನೆ ಮುಂದೆ. ಬೆಳಿಗ್ಗೆ 4 ಹೋಗಿಟ್ಟು ಬಂದಾವು. ಗೌಡ್ತಿ ಪಾಪ ಹಂಗೆ ಅಂಗಳ ಬಾಂಡೆ ಮಾಡಾಕಂತ ತಿಳ್ಕೊಂಡು ಕಸ ಹುಡ್ಕಂತ ಹೊರಗೆ ಬಂದು ಹೊಯ್ಕೊಳಕತ್ತಳಂತಕಿ. ಏನ್ ಆತ್ ನನ್ನ ಗಂಡಗ, ನಿನ್ಯಾರ ಚಲೋ ಇದ್ದು ಹೋಗಿ ಮ್ಯಾಲ ಮಾಳಿಗೆ ಮೇಲೆ ಮಲ್ಕೊಂಡ, ಏನಾತು ನಿನ್ನರಿ ಎಂತ ಚಂದ ನಗನಗೋತಿದ್ದಾವ, ಮಾತಾಡಿಸ್ದವ, ಕರೆಸ್ದವ, ಉಣಿಸ್ದಾವ. ಓನ್ಯಾಗ ಗೌಡ್ ಹೊಯ್ಕೊಳತ್ ನೋಡಿ ಊರ್ ಮಂದಿ ಎಲ್ಲ ಬತ್ತತ್ತ. ಮುಸುರ್ಗೈಲೆ ಕಾಗಿ ಹೊಡೆದವಲ್ಲ ಹೆಂಗ ಹೋದ. ಲೋಡ್ ತಳಗಿನ ಬುಕ್ಕದಾಗೆಲ್ಲ ಊರ್ ಮಂದಿದ ಕುಂಡ್ಲಿ ಬರ್ದಿಟ್ಟವ ಹೆಂಗ ಹೋದ. ಊರ ಮಂದಿ ಉತ್ತಾರೆಲ್ಲ ತನ್ನ ತಲೆಬಿಂದಿಗೆ ಇಟ್ಕೊಂಡು ಮಲ್ಕೊಂಡವ, ಇದನ್ನೆಲ್ಲ ಬಿಟ್ಟು ಹೆಂಗ ಹೋದ. ಏನಾತ್ ಗೌಡಪ್ಪಗ, ನೀ ಕೂಡು ಓನ್ಯಾಗಿನ ಮಂದೆಲ್ಲ ಬಂದು ಮನೆ ಮುಂದೆ ನಿತ್ತತ್ತ. ಗೌಡಪ್ಪ ಮಾಳಿಗೆ ಬಾಗ್ಲ ತೆಗೆದು ನೋಡಿದತ್ತ ಏನಾಗ್ಯದ ಅಂತ ಹೇಳಿ.
ಬಂದ್ ವಿಮಾನ ಮುಂದೆ ನಿಂತಿತ್ತು, ಮ್ಯಾಲ ನಿತ್ತ ಹೇಳ್ದತ್ತ, ಏ ಮಕ್ಕಳ್ರಿ ಎಟ್ಟು ಬರ್ಕೋರಿ ಮೊದಲು ಇದನ್ನ ತಗೊಂಡ್ ಹೋಗ್ರಿ ಅಂದತ್ತಾವ. ಯಾವ್ದ ಆ ಸದರ ನಾಳೆ ನಿಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ಗಪ್ಪ ಬರ್ಬೇಕಿಲ್ಲಿ. ಯಾವ ಏತಿಲ್ಲ ಏನ್ ನಾನ ಕುಂಡ್ಲಿ ಕೊಡ್ಬೇಕು ಧರ್ಮಕ್ಕೆ. ಗುರುವಿನ ಋಣದಾಗ ಬಹಳ ದಿನ ಇರಬಾರದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತ್ತು, ಹೋದ ಪ್ರಾಣ ಮರಳಿ ಬಂದಂತಾಯಿತ್ತು. ದಾನ ಧರ್ಮಕ್ಕೆ ಇಂಥ ಪ್ರವಚನಕ್ಕೆ ಲಿಂಗ ದೀಕ್ಷಾಕ್ಕೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯಾವುದು ಕೊಡೋರವ ಆದಷ್ಟರ ಕೊಡ್ಬೇಕು, ಕೆಲಸ ಮಾಡ್ಬೇಕು. ಯಾರೊಬ್ರು ಸ್ವಾಮಿಗಳು ಹೇರಂತ, ಅಡಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಡಿಗೆಗೆ ಉಪ್ಪು ಹಾಕುವಂಗ್ರೆ ಮಾಡ್ಬೇಕಂದಿರ್ತಾವ್ರು. ಪ್ರವಚನ ಮಾಡುವಾಗ ಎಲ್ಲಿಂದ ಬಂದು ನಡೆದಾಗಿಂದ 5 ರೂಪಾಯಿ ತೆಗೆದು ಸ್ವಾಮಿಗಳು ಕೈ ಕೊಟ್ಟಿತ್ತ, ಯಪ್ಪ ಈ 5 ರೂಪಾಯಿ ತಗೋ ಊರಿಗೆಲ್ಲ ಊಟ ಹಾಕ್ಸಂದಳತ್ತಾಕಿ. ಏನ್ರಿ ಆಯ್ತು ಪಾಪ ಸ್ವಾಮಿಗಳು 5 ರೂಪಾಯಿ ತಗೊಂಡ್ರೆ ಮುಗಿತು. ಮರುದಿನ ಪ್ರವಚನ ಮುಗಿದು ಮಂಗಲ ದಿನ ಎದ್ದಿನತ್ತ ಮಂದ್ಯಾಗ ಕೇಳತ್ತ, 5 ರೂಪಾಯಿ ಕೊಟ್ಟಿನ ಸ್ವಾಮಿಗಳು ಏನ್ ಮಾಡ್ರಿ ಅಂದಳತ್ತಾಕಿ. ಕುರುಗಳು ಅಂದ್ರತ್ತ, ಯಾವಲ್ಲಿ ಸಾರು ಮಾಡಿದಾನೆ ಹೋಗಿ ಉಂಡು ಬಾ ಅಂದ್ರತ್ತ. ಅವ್ರು ಹೋಗಿ ಉಂಡು ಬಂದ್ರತ್ತ, ಹೆಂಗಾಗ್ಯದ ಸಾರು, ಉಪ್ಪಾಗೈತಿಲ್ ಕೇಳತ್ತ. 5 ರೂಪಾಯಿ ಕಿಲೋ ಉಪ್ಪು ತಂದು ಸಾರು ಮಾಡಿ ಊರ್ ಮಂದಿಗೆಲ್ಲ ಉಣ್ಸನ್ ಹೋಗಂದತ್ತ. ಹಂಗ ಏನ್ ಮಾಡಕ್ಕಾಗ್ಲಿಲ್ಲ ಅಂದ್ರು ಒಂದಿಟ್ಟಾರ 5 ಕಿಲೋ ಬೆಲ್ಲನೋ ಅಕ್ಕಿನೋ ಸಾವಿಗೆನೋ ಏನಾರ ಒಂದಿಷ್ಟು ತಂದು ಬಸವನ ಋಣ ತೀರಿಸುವಂತ ಕೆಲಸ ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ ಅವ ಬದುಕಿದ ಜೀವಿತಾವಧಿ ಒಳಗಡೆ 28 ವರ್ಷಗಳ ಕಾಲ ದಿನಕ್ಕೆ 3 ವೇಳೆಯಂತೆ ಲಕ್ಷದ ಮೇಲೆ 96,000 ಜನರಿಗೆ ಬೇಡಿದ್ದು ಮಾಡಿ ನೀಡ್ಯಾನಂತವ ಮಹಾತ್ಮ. ಅಂತ ಒಂದೊಂದಿಷ್ಟು ಪ್ರವಚನ ನಡೆದಾಗ ನಮ್ಮ ಕೈಯಿಂದ ಒಂದಿಟ್ಟು ಕೊಡ್ಲಿಲ್ಲ ಅಂದ್ರೆ ಈ ಕೈ ಕಿಮ್ಮತ್ರ ಬೇಕಾ ಬೇಡ? ಈ ಕೈ ಕಿಮ್ಮತ್ ಬರ್ಬೇಕಾದ್ರೆ ಒಳ್ಳೆ ಪಟ್ಲಿ ಬಿಲ್ವಾರ ಹಾಕೊಂಡಾಗ ಬರ್ತೈತೇನು? ಇಲ್ಲ, ಹಸದವ್ರಿಗೆ ಒಂದಿಷ್ಟು ಕೊಟ್ಟಾಗ ಒಮ್ಮೆ ಕೊಟ್ಟು ನೋಡ್ರಿ. ದುಡ್ದವ್ರ ಮನ್ಯಾಗ ಆಳಾಗಿ ದುಡಿತಾನಂತವ. ಒಂದು ಕೈಲಿ ಅವನ ಕೆಲಸದಾಗ ದುಡಿರಿ, ಅವ 100 ಕೈ ಮಾಡಿ ದುಡಿತಾನ. ನಂಬಿಕೆ ಮೇಲೆ ನಿತ್ತಂತ ಧರ್ಮ, ಅವ ದುಡಿತಾನ ಅನ್ನೋದಕ್ಕೆ ನಾನು ಸಾಕ್ಷಿ, ನೀವ ಸಾಕ್ಷಿ. ಯಾಕಂದ್ರೆ ಆ ರೀತಿ ಕೆಲಸ ಆಗ್ತದೆ. ಏನ್ ಬೇಡ್ತೀರಿ ಅದನ್ನ ಕೊಡುವಂತ ಶಕ್ತಿ ಯಾರಿಗೈತಿ? ಬಸವಣ್ಣಗೈತಿ. ಅವನ ಚರಿತ್ರೆ ಒಳಗಡೆ ಸುಳ್ಳು ಆಗಿಲ್ಲ, ಯಾಕಂದ್ರೆ ಅವ ಜೀವಂತ ಇದ್ದಾಗ ಸುಳ್ಳು ಹೇಳಿಲ್ಲ. ಅಂತಹ ಮಹಾತ್ಮರ ಚರಿತ್ರೆ ನಡೆದಾಗ ತಾವೆಲ್ಲರೂ ದಾಸೋಹ ಮಾಡುವಂಥ ಕೆಲಸ ತಾವೆಲ್ಲರೂ ಮಾಡಬೇಕು, ಆ ಕಡೆಗೆ ಹೋಗಬೇಕು. ಆ ಸಾತವ್ವ ಇಬ್ರು ಕೂಡ ಬಂದ ಮೇಲೆ ಶರಣರ ಪರೀಕ್ಷೆ ನಡೆದಿತ್ತು. ದಿನ ಒಂದಿಷ್ಟು ಮರ ಗಿರ ಮಾಡವ, ಇಟ್ಟು ಬರವ, ಇಟ್ಟು ಬಂದ್ರೊಳಗೆ ಮಾರಿ ಬರವ್ರು, ಮಾರಿದ ರೊಕ್ಕದೊಳಗಡೆ ಒಂದಿಟ್ಟು ಅಕ್ಕಿ ಬ್ಯಾಳಿ ತರೋರು, ಅಕ್ಕಿ ಬ್ಯಾಳಿ ತಂದು ಚಂದಂಗೆ ಅನ್ನ ಮಾಡಿ ಅಡುಗುಟ್ಟಿ ಹಚ್ಚಿ ಅದಕ್ಕೆ ಒಲೆಗಿನ ಬೂದಿನ ವಿಭೂತಿ ಅಂತ ಕೊರದು ಪ್ರಸಾದೀಕರಣ ಮಾಡಿ ಬಂದಂತ 4 ಮಂದಿಗೆ ಉಣಿಸೋರು. ಉಣಿದ ಮೇಲೆ ಎಲ್ಲಾರು ಉಂಡು ಹೋದಾಗ ಕೈಯಾಗಿದ್ದ 4 ದುಡ್ಡು ಅವ್ರ ಕೈಯಾಗ ಕೊಟ್ಟು ನಮಸ್ಕಾರ ಮಾಡೋರು. ಜಂಗಮ ಸಂತೃಪ್ತಿ ಆದಪ್ಪ, ಗುರುಲಿಂಗ ಜಂಗಮರ ಸಂತೃಪ್ತಿ ಆದ್ರಪ್ಪ, ಬಸವಾದಿ ಪ್ರಮುಖರ ಅಪ್ಪನೇ ಆಗಲ್ರಪ್ಪ ಅಂತ ತಿಳ್ಕೊಂಡು ಇದ್ದ ಮುಸುರಿನ ಬಳದು ಕಣ್ತುಂಬ ನಿದ್ದೆ ಮಾಡ್ತಿದ್ರು. ಕಲ್ಯಾಣದಾಗಂತಂದ್ರೆ 7-7:30 ಅಂದ್ರೆ ಪ್ರವಚನ ನಡೀತಿತ್ತು. ಘನಮೇಳಾಪದ ಕಲ್ಯಾಣ ಪ್ರಮದಾಗ ಹೋಗಿ ಕೂಡ್ತಿದ್ರು. ಕಣ್ತುಂಬ ನಿದ್ದೆ ಬರ್ತಿತ್ತು. ಮಲ್ಕೊಳಕ ನಿದ್ದಿಗಳಿಗೆ ಬೇಕಾಗಿರ್ಲಿಲ್ಲ, ಎಳಾಕ ಅಲಾರಾಮ್ ಬೇಕಾಗಿರ್ಲಿಲ್ಲ, ರೋಗ ರುಚಿನ ಅನ್ನೋದು ಮೈಗೆ ಬರಲಿಲ್ಲ. ಭೂಮಿ ಬಣ್ಣ ತಾವು ತಗೊಂಡಿದ್ರು, ತಮ್ಮ ಬಣ್ಣ ಭೂಮಿ ಕೊಟ್ಟಿದ್ರು. ಜೀವನದಲ್ಲಿ ಬಹಳ ಚಂದ ಬದುಕಿದ್ರು ಸಾತವ್ವ ಮತ್ತು ಕೇತಯ್ಯ. ಅವ್ರ ಕೆಲಸ ಏನು? ಬಿದಿರು ತಗೊಂಡು ಬರೋದು. ಒಂದಿನ ಬೆಳಿಗ್ಗೆ ಎದ್ದು ಹೋಗ್ತಾನೆ. ಬೆಳಿಗ್ಗೆ ಎದ್ದು ಕೂಡ್ಲಾನ ಬಾರಕಂದ್ರ ನೇರಕ್ಕೆ ಬರಬೇಕು, ಅದ್ರೊಳಗೆ ಕೆಲಸ ಮುಗಿಸ್ಕೊಂಡ್ ಬರ್ಬೇಕು. ಒತ್ತೆ ನಿಮ್ಮಂಗೆ ದುಡಿತಿರ್ಕಿಲ್ರಿ ಅವರು. ಬೆಳಿಗ್ಗೆ ಸುಪ್ರಭಾತದೊಳಗಡೆ ಎದ್ದು ಲಿಂಗ ಪೂಜೆ ಮಾಡ್ಕೊಂಡು ಬಾರ ತನಕ ದುಡಿಯೋದು. 12ರಿಂದ 3 ತನಕ ಕಣ್ತುಂಬ ನಿದ್ದೆ ಮಾಡೋದು. ಮತ್ತು 3ರಿಂದ 6 ತನಕ ಕೆಲಸ ಮಾಡೋದು. ಇದಕ್ಕೆ ರೈತಿಕೆ ಅಂತಾರ್ರಿ. ಎಳದ ಬಾರಕ ಕೆಟ್ಟ ಹುಂಡು ಬಿಸಿಲಾಗಿ ಹೋಗಿ ನಟ್ಟು ಕಡಿಯೋದು, ಅದ್ರೊಳಗೆ ಪಿತ್ತಿ ಹೆಚ್ಚಾಗಿ ಬಂದು ಪಿತ್ತಿನ ಗುಳಿಗೆ ತಗೊಂಡು ಮಲ್ಕೊಳ್ಳೋದು. ಅದ್ರೊಳಗೆ ನಿಮ್ಮ ಮನೆಯಾಗಿನ ಕಾಟಾಗಾದಿ ನೋಡಬಾರ್ದು. ಅದ್ರೊಳಗೆ ಮೆಂತೆ ಅದೇನದು ಮೆಂತೆಲ್ಲೇ ಪಿತ್ತಿನ ಗುಳಿಗೆ ಬಿಟ್ರೆ ಏನು ಸುಡುಗಾಡಿಲ್ಲ ನಿಮ್ಮ ಮನ್ಯಾಗ. ಮತ್ತು ಸ್ವಾಮಿಗಳ ಅಜ್ಜಾರ್ ನಿಮಗೆಲ್ಲ ಹೆಂಗೆ ಗೊತ್ತಂತೀರಿ? ನಿಮ್ಮ ಮನೆಗೆ ಬಂದಾಗ ನೀವು ನಮಗ ರೂಮ್ ಕೊಟ್ಟಿರ್ತೀರಿ. ಏನು ಅದನ್ನ ಬಿಟ್ಟು ಏನಾರ ಅದಾವನ ಅವು? ಮತ್ತು 32 ರೂಪಾಯಿ ದೊಡ್ಡ ಡಬ್ಬಿ ತರಂಗಿಲ್ಲ ನೀವು. 2 ರೂಪಾಯಿ ಇಟ್ಟಿಟ್ಟ ಅದನ್ನ ಹಚ್ಕೊಂಡನ ಸತ್ತಾವಿವು. ಸುಖ ಆನಂದ ಅನ್ನೋದ ಗೊತ್ತಿಲ್ರಿ. ಒಟ್ಟ ಪಿತ್ತಿನ ಗುಳಿಗೆ, ಬಿ ಕಾಂಪ್ಲೆಕ್ಸ, ಅದಾತು ಇದಾತು, ಡೋಲೋ 650 ಇಟ್ರೊಳಗೆ ಸುಡುಗಾಡ ಸಂತೇನೋ ಒಂದು ಕಮ್ಮಾನ ದವಾಖಾನೆಗೆ ಹೋಗ್ಲಿಲ್ಲ, ಕಮ್ಮಗೆ ತಿನ್ಲಿಲ್ಲ. ಅದ ಕಡ್ತಾರದಾಗ ಒಂದಿಟ್ಟು ಜುನಕ ತಿರುವ್ಯಾರ ಅಂದ್ರೆ ಏನು, ಕೈಯಾಗ ಹಿಡಿದು ರೊಟ್ಟಿ ಮುರ್ದಾರ ಅಂದ್ರೆ ಏನು, ತಿಂದು ಗಂಟು ಕಟ್ಕೊಂಡು ಹೋದಾರ ಅಂದ್ರೆ ಏನು. ಕಮ್ಗೆ ಉಣೋದು ಗೊತ್ತಾಗ್ಲಿಲ್ಲ, ಕಮ್ಗೆ ಉಡೋದು ಗೊತ್ತಾಗ್ಲಿಲ್ಲ. ಹಬ್ಬ ಹುಣ್ಣಿಮೆಗೆ ಸೀರೆ ತಂದ್ರೆ ಉಡಾಕ್ ಟೈಮ್ ಇಲ್ಲಿ ಮಂದಿಗೆ. ಏನ್ ಮಾಡೋದು ಬೌಕ ಗೊತ್ತಿಲ್ರಿ. ಮತ್ತೆ ಸಾಲೇನು ಕಡಿಮೆ ಆಗಿಲ್ಲ, ಬಡ್ಡಿ ತುಂಬುದನ್ನು ಬಿಟ್ಟಿಲ್ಲ. ಹಿಂಗಾದ್ರೆ ಏನ್ ಕಾಣವ್ರ ಸುಖ? 50-60 ತನ ಕೊಡದ ಗಾಡಿ ಕುಣಿಸಿರ್ತಾರು. ನೋಡ್ದತ್ತಾಗಿ
ಇದಕ್ಕೆ ಸಂಸಾರ ಅಂತಾರು. ಆನಂದ್ ಇರೋದನಕ ಚಂದ ಚಂದ 100 ವರ್ಷ ಬದುಕ್ತಾನ ಅನ್ಬಾರ್ದಂತ್ರಿ. ಅಂದಿಗೆ 100 ತುಂಬಿತ್ತಂದೆ. ಎಂದು ಕರೆದಂದ್ರೆ ಸುಮ್ಮನೆ ಹಿಂಗೆ ಎದ್ದು ಹೋಗ್ಬಿಡೋದು. ಹಂಗೆ ಎದ್ದು ಹೋಗಕ್ಕೆ ತಯಾರಾಗಿದ್ದ. ಜೀವನ ಪಕ್ವಾಗಿತ್ತು. ನಿಮ್ಗೆ ಗೊತ್ತೈತಿ, ನಿಮ್ಮ ಊರಾಗ ಹುಡುಗರು ಆಟ ಆಡ್ತಿರ್ತಾವ ನೋಡ್ರಿ, ಹಿಂಗೆ ಅಂಗಳ ಬಗಲದಾಗ ಆಟ ಆಡ್ತಿರ್ತಾವ ನೋಡಿರಿ ನೀವು. ಎಲ್ಲರೂ ಹುಡುಗರು ಆಟ ಆಡ್ತಿರ್ತಾವ ನೋಡ್ಬೇಕು, ಭಾಳ ಚಂದ ಆಟ ಆಡ್ತಿರ್ತಾವ ಅವು. ಅಟ್ಟ ಹೋಗಿ ಒಂದಿಟ್ಟು ಕರಿ ಹಂಚ ಒಡೆದು ಗ್ವಾಡಿಗೆ ತಿಕ್ಕಿ ತೆವೆ ಅಂತ ಮಾಡಿರ್ತಾವ. ಒಂದಿಟ್ಟು ಉತ್ತರಾಣಿ ಬಣದುರ್ಗೆ ತಪ್ಪಲ ತಂದು ಅವಲಕ್ಕಿ ಅಂತ ಮಾಡಿರ್ತಾವ. ಒಂದಿಟ್ಟು ಉತ್ತರಾಣಿ ತಪ್ಪಲ್ದಾಗ ಒಂದು ಬೂಚ್ ತಿರುವಿ ಇದನ್ನ ಚಪಾತಿ ಅಂತ ಮಾಡಿರ್ತಾವ. ಹಸಿ ರಾಡ್ಯಾಗ ಒಂದಿಟ್ಟು ಗುಳುಗುಳು ಮಾಡಿ ಉಂಡೆ ಅಂತ ಮಾಡಿರ್ತಾವ. ಇವನ್ನೆಲ್ಲ ಚಂದ ಅಡಿಗೆ ಗುಡಿಗೆ ಹಚ್ಚಿ ಒಂದು ಬೆನ್ಕೊಳ್ಳಿ ಸುಲಿದು ಅದಕ್ಕೊಳಗೆ ಎತ್ತಿನ ಗಾಡಿ ಮಾಡಿ ಕಾರುಣ್ಯ ಕೊಟ್ಟು ಎತ್ತು ಹೂಡಿ ಅದಕ್ಕೆಲ್ಲ ಮಾಡಿ ಹರಗದಂಗೆ ಮಾಡಿ ಬಿತ್ತಿದಂಗೆ ಮಾಡಿ ಯಾರ ಅಂಗಳದಾಗ ಕಾಳು ಹಾಕಿದ್ರೆ ಅವನ್ನ ತಂದಿಟ್ಟಂಗೆ ಮಾಡಿ ಒಂದು ಅವು ಆಗಿರ್ತೈತಿ, ಒಂದು ಅಪ್ಪ ಆಗಿರ್ತೈತಿ. ಅಡಿಗೆ ಗುಡಿಗೆ ಹಚ್ಚಿ ಆಟ ಆಡ್ತಿರ್ತಾವ. ಆಡ್ತಾ ಹೋಗಿಲ್ರಿ ನೀವು ಒಟ್ಟೊತ್ಕಂದ್ರೆ ಹೊಲದಿಂದ ಬರುವಾಗ ಎಲ್ಲಿದ್ದೀರೋ ಅಂತ ಅನ್ಕೊಡ್ದ ಏನಂತಾವ ಎಲ್ಲ ಇದ್ದದ ತಾವ ಕಟ್ಟಿದ್ ಹಿಂಗ್ ಮಾಡಿ ಆಟ್ ಗೂಟ್ ಸೈ ಮಲೈ ಕೂಟ ರೈ ಅಂತ ಹೋಗ್ತಾವ. ನಿಮ್ದು ಹಂಗ ಐತಿ. ಅವ ಸಣ್ಣಾಗಿರ್ತಾಗ ನಿಮಗೆ ತಿಳಿಸಿ ಹೋಗ್ಯಾವ. ಸ್ವಾಮಿನಿಂದ ಹಿಡ್ಕೊಂಡು ಮುಂದೆ ಕೂತಾವ್ರಿಂದ ಹಿಡ್ಕೊಂಡು ಬಾರ್ಸಾವ್ರಿಂದ ಹಿಡ್ಕೊಂಡು ಹಾಡವ್ರಿಂದ ಹಿಡ್ಕೊಂಡು ಎಲ್ಲರೂ ಆಡಿದವ್ರ ಇದನ್ನ. ಆದ್ರೆ ಅದ ಆಟ ಜೀವನ ಅನ್ನೋದು ಗೊತ್ತಾಗಿಲ್ಲ. ಅವು ಹೆಂಗ ತಾವ ಆಡಿ ತಾವ ಕೂಡಿಸಿ ತಾವ ಒಲಿ ಹೂಡಿ ತಾವ ಅಡಿಗೆ ಮಾಡಿ ತಾವ ಮನಿ ಕಟ್ಟಿ ತಾವ ನೆಗಲ ಗುಗಲ ಮಾಡಿ ತಾವ ಎಲ್ಲ ಮಾಡಿ ತಮ್ಮ ಕೈಯಿಂದ ಹೆಂಗ ಮುರಿದ ಅವು ಕರೆದಾಗ ಎದ್ದು ಹೋಗ್ತಾರೋ ಹಂಗ ಆ ಪರಾತ್ಪರ ಪರಮಾತ್ಮ ಅನ್ನುವಂತಹ ಆ ಅಪ್ಪ ಈ ಆತ್ಮ ಅನ್ನುವಂತಹ ಮಗನ ಕರೆದಾಗ ನಿಮ್ ಟಿಜೋರಿ ಒಳಗಿನ ಟಿಜೋರಿ, ಗಾದಿ ಬಡ್ಡೆಗಿನ ರೊಕ್ಕ, ಸೀರಿ ನಡುವಿನ ಬಂಗಾರ ಎಲ್ಲ ಅಲ್ಲೇ ಬಿಟ್ಟ ಹೋಗ್ಲಿಲ್ಲ ಅಂದ್ರೂ ಬಿಡಂಗಿಲ್ಲ ಅಂತವ, ಕರ್ಕೊಂಡು ಹೋಗ್ತಾನಂತವ. ಮೇದಾರ ಕೇತಯ್ಯ ಹೋಗಿ ಇನ್ನೇನು ಬಿದಿರು ತಗೊಂಡ ಬರ್ತಿದ್ದ. ನೀವೆಲ್ಲ ನೋಡ್ಬೇಕು, ಎಲ್ಲಿ ಅಸಲು ಬಿದಿರು ಐತಿ, ಯಾವ್ದು ಹಸಿದ ಐತಿ, ಇದನ್ನ ತಗೊಂಬಂದ್ರೆ ಚಲೋ ಕಟ್ಟಿಗೆ ಆಕೈತಿ. ಹಂಗೆ ಮುರಿತಿರ್ಲಿಲ್ಲ ಅಂತ್ರಿವ. ಯಾವ ಗಿಡ ಒಣಗೇತಿ, ಯಾವ್ದೇನಿದು ಜೀವಂತ ಇಲ್ಲ, ಅದನ್ನ ಚಂದಂಗೆ ಹೋಗಿ ಕಡ್ಕೊಂಡು ಆ ಕುರುಪಿ ತಳಗಿಡ್ತಿದಂತ ಬಾಚಿನ ಆ ಬಿದಿರಿಗೆ ನಮಸ್ಕಾರ ಮಾಡ್ತಿದಂತ. ಯಪ್ಪ ಇದು ಕಲ್ಯಾಣ ಶರಣರ ದಾಸೋಹಕ್ಕಂತ ಒಯ್ಯಾಕತ್ತೀನ್ರಿಪ್ಪ. ನಿಮ್ಮನ್ನು ಕಡಿದ್ರೆ ನಿಮ್ಗೆ ನೋವಾದೀತು, ನಿಮಗೂ ಜೀವ ಐತಂತ ನನಗೆ ಗೊತ್ತೈತಿ. ಆದ್ರೆ ಶರಣರ ದಾಸೋಹ ನಿಲ್ಬಾರ್ದಾದ್ರ ಅಕ್ಕಿ ಬ್ಯಾಳಿ ಕೇರಾಕ ಮರ ಬೇಕು, ಬುಟ್ಟಿ ಬೇಕ್ರಿಪ್ಪ, ಅನ್ನ ಬಶಕ್ರಿಪ್ಪ, ಕಲ್ಯಾಣದ ಬಸವನ ದಾಸೋಹ ಮಾಡಾಕತ್ತಾನ, ಅದಕ್ಕೆ ಬೇಕ್ರಿಪ್ಪ ಅಂತ ತಿಳ್ಕೊಂಡು ಆ ಗಿಡಕ್ಕೆ ನಮಸ್ಕಾರ ಮಾಡ್ತಿದಂತ. ಆವಾಗ ಗಿಡ ಅಂತಿದ್ವಂತ, ಕೇತಯ್ಯ ನೀನ್ ನನ್ನ ತಗೋರೋ, ಕೇತಯ್ಯ ನೀನ್ ನನ್ನ ತಗೋರೋ ಅಂತಿದ್ವಂತವು ಗಿಡ. ಹಂಗ ಬಾಗ್ತಿದ್ವಂತ. ಎಟ್ಟು ಬೇಕಟ್ಟು ಕಡ್ಕೊಂಡು ತಗೊಂಡು ಹೊಂಟಿದ್ದ. ಒಂದಿನ ಹಿಂಗ ಹೋಗಿ ಮ್ಯಾಲ ಹತ್ತಿ ಗಳ ಕಡಿಯಾಕಂತ ಹೋದಾಗ ಅವತ್ತೇನು ಕಾಲ ಕೂಡಿ ಬಂದಿತ್ತು ಇಲ್ಲೋ ಗೊತ್ತಿಲ್ಲ. ಅವತ್ತು ಜಗತ್ತಿನಲ್ಲಿ ಮೇದಾರ ಕೇತಯ್ಯ ಒಬ್ಬ ಕೀಳು ಕುಣದ ಹುಟ್ಟಿದ್ರು ಕೂಡ ಜಗತ್ತಿಗೆ ಜ್ಞಾನವನ್ನ ಕೊಡಬೇಕನ್ನುವಂತಹ ಮಹತ್ವಾಕಾಂಕ್ಷೆಯ ಮೇರುಗಿರಿಯ ಮಂದಾರಗಿರಿ ಮೇದಾರ ಮನೆಯಾಗ ಹುಟ್ಟಿತ್ತನ್ನುವಂತಹ ಆ ಮೇದಾರದ ಬಂಗಾರ ಜಗತ್ತಿಗೆ ಪರಿಚಯ ಆಗಬೇಕಾದ್ರ ಪರಮಾತ್ಮ ಒಂದು ಲೀಲೆ ಆಡ್ತಾನೆ. ಆ ಕೂಸು ಅವ ಹಿಂಗೇನು ಗಿಡ ಹತ್ತಿ ಹೋಗೋದ್ರೊಳಗ ಕತ್ತರಿಸ್ಕೊಂಡು ಕಂಬ ಮುರಿದ ಆ ಗಿಡ ಮುರಿದು ಕೆಳಗೆ ಬೀಳ್ತಾನೆ. ಯಾರೋ ಒಬ್ರು ಕಡ್ಕೊಂಡು ಹೋಗುವಾಗ ಇಟ್ಟು ಕಾದು ಹೋಗಿದ್ರಂತವ್ರು, ಆ ಏನು ಅಂಗಾತ ಎದ್ರೋಗಿ ಬಿದ್ದ ಎದ್ಯಾಗ ಛಲ್ ಕತ್ತಂದ್ರೆ ಯಾವುದು ಅಲಗು, ಬಿದಿರಿನ ಅಲಗ ನಾಟಿತಂತ. ಎದ್ಯಾಗಿಂದ ಹಿಂಗೆ ತೆಗೆದು ಆ ಮೇದಾರ ಕೇತನ ತಗೊಂಡು ನೋಡಂದವ, ಓಂ ಶ್ರೀ